ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮಸ್ಕಾರ. ಜಿ ಮುಖಾಮುಖಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಇವತ್ತಿನ ಜಿ ಮುಖಾಮುಖಿ ಕಾರ್ಯಕ್ರಮದಲ್ಲಿ ಪ್ರಸಕ್ತ ರಾಜಕೀಯ GBA ಚುನಾವಣೆ ಹಾಗೆಯೇ ಕೋಗಿಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಶಾಸಕರಾಗಿರುವಂತಹ SR ವಿಶ್ವನಾಥ್ ಅವರು ಭಾಗಿಯಾಗಿದ್ದಾರೆ. ಮೊದಲಿಗೆ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಮೊದಲನೇದಾಗಿ ಕರ್ನಾಟಕ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡೋದಾದ್ರೆ ಏನು ಹೇಳ್ತೀರಿ? ತಾವು ನೋಡಿದಾಗೆ ಕಾಂಗ್ರೆಸ್ ಸರ್ಕಾರ ಬಂದ ದಿನದಿಂದಲೂ ಕೂಡ ಕಾನೂನು ಸುವ್ಯವಸ್ಥೆ ನಾವು ಏನು ನಿರೀಕ್ಷೆ ಮಾಡಿದ್ವಿ, ಬಹುಮತದಿಂದ ಬಂದಿದ್ದಾರೆ, ಚೆನ್ನಾಗಿ ನೋಡ್ತಾರೆ ಅಂತೇಳಿ, ಆದರೆ ನಮ್ಮ ನಿರೀಕ್ಷೆ ಎಲ್ಲ ಕೂಡ ತಳಕೆಳಗಾಗಿದೆ. ನೀವು ನೋಡಿರ್ಬೋದು, ರಾಜಾರೋಷವಾಗಿ ಆಡುವಾಗಲೇ ಬ್ಯಾಂಕ್ಗಳು ಡಕಾಯಿತಿ ಮಾಡ್ತಾರೆ, ಕೋಟಿಗಟ್ಟಲೆ ಹೆಣ್ಣು ಮಕ್ಕಳನ್ನು ಅಪಹರಣ ಮಾಡ್ತಾರೆ, ರಾಜಾರೋಷವಾಗಿ ಕೊಲೆಗಳನ್ನು CCTV ಇದೆ, ಸಾರ್ವಜನಿಕರು ನೋಡ್ತಾರೆ ಅಂದರೂ ಕೂಡ ಆಡುವಾಗಲೇ ಕೊಲೆಗಳನ್ನು ಮಾಡ್ತಾರೆ. ಡ್ರಗ್ ಮಾಫಿಯಾ ಭಾಳ ದೊಡ್ಡ ವ್ಯಾಪಕವಾಗಿ ಕೂಡ ನಡೀತಾ ಇರ್ತಕ್ಕಂಥದ್ದು. ಅದನ್ನು ನಮ್ಮ ರಾಜ್ಯದ ಇಲಾಖೆಗಳು ಹಿಡಿತಾ ಇಲ್ಲ, ಹೊರ ರಾಜ್ಯದ ಪೊಲೀಸರು ಬಂದು ಅದನ್ನು ಸೀಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಪುಡಿ ರೌಡಿಗಳು ಎಲ್ಲಿ ನೋಡ್ರೂ ಕೂಡ ದೌರ್ಜನ್ಯ ಮಾಡ್ತಕ್ಕಂಥದ್ದು, ಅಪಹರಣ ಮಾಡ್ತಕ್ಕಂಥದ್ದು. ನೀವು ಈ ರೋಡ್ ರೇಸ್ ಇರ್ಬೋದು, ಈ ಟ್ರಾಫಿಕ್ ಸಮಸ್ಯೆ, ಅದು ಪೊಲೀಸ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ದೇ. ಪ್ರತಿನಿತ್ಯ ಒಂದಲ್ಲ ಒಂದು ಸರ್ಕಲಲ್ಲಿ ಜಗಳಗಳು ನಡೀತಾ ಇರ್ತದೆ. ಒನ್ ವೇನಲ್ಲಿ ಹೋಗ್ತಾನೆ, ನೋ ಪಾರ್ಕಿಂಗಲ್ಲಿ ನಿಲ್ಲಿಸಿರ್ತಾನೆ, ಹೆಲ್ಮೆಟ್ ಇರೋದಿಲ್ಲ. ಮತ್ತು ಯಾರು ಕೂಡ ಪೊಲೀಸವರು ಕೂಡ ಅವ್ರನ್ನೇನು ಕೇಳೋದೇ ಇಲ್ಲ, ಸುಮ್ಮನೆ ಒಂದು ಕ್ಯಾಮ್ರಾ ಹೊಡ್ಕೊಂಡು ಕಳಿಸ್ತಾರೆ ಅವರು. ಈ ಥರ ಒಟ್ಟಾರೆ ನಾವೇನು ಹಿಂದೆ ನಾವು ನೋಡಿರಲಿಲ್ಲ. ಬಿಹಾರು, UP, ವೆಸ್ಟ್ ಬೆಂಗಾಲು ಈ ಥರ ಗೂಂಡಾ ರಾಜ್ಯ ನಡೀತಾ ಇತ್ತು, ಪೊಲೀಸರು ಏನು ಕೆಲಸ ಮಾಡ್ತಾ ಇರಲಿಲ್ಲ ಅನ್ನೋದು ಏನಿತ್ತಲ್ಲ, ಅದನ್ನು ನೆನಪಿಸ್ತಕ್ಕಂಥ ಕೆಲಸವನ್ನು ಇವತ್ತು ಈ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಸುಮ್ಮನೆ ಅವ್ರ ಬೆನ್ನು ಅವ್ರು ತಟ್ಕೊತಾರೆ. ನೀವು ಸ್ಮಗ್ಲಿಂಗ್ಗಳಿರ್ಬೋದು, ಚಿನ್ನದ ಏರ್ಪೋರ್ಟಲ್ಲಿ ಆರಾಮಾಗಿ ಚಿನ್ನ ತರ್ತಾರೆ, ಅದು ಗೊತ್ತಿದ್ರು ಕೂಡ ಇವತ್ತವರೆಗೂ ಏನೋ ಕ್ರಮ ತಗೊಂಡಿಲ್ಲ. ಸೊ ಒಟ್ಟಾರೆ ಜನ ಬೇಸತ್ತೋಗಿದ್ದಾರೆ ಇದರಲ್ಲಿ. ಈಗ ಅದ್ರ ಜೊತೆಯಲ್ಲಿ ಅಧಿಕಾರಿಗಳ ಮೇಲೆ ಧಮಕಿ ಹೊಡೆದ್ರೆ ಅವನು ಅರೆಸ್ಟ್ ಮಾಡಲ್ಲ. ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮವ್ರು ಯಾರಾದರೂ BJP ಅವ್ರು ಸಣ್ಣದಾದರೆ ಅವ್ನು ಅರೆಸ್ಟ್ ಮಾಡ್ತಾರೆ, ಅವ್ರು ಯಾರಾದರೂ ಮಾಡಿದ್ರೆ ಅವನೇನು ಮುಟ್ಟೋದೇ ಇಲ್ಲ. ಟೋಟಲಿ ಏನು ಅಂತಂದರೆ ಕಾನೂನು ಸುವ್ಯವಸ್ಥೆ ನಮ್ಮ ಪೊಲೀಸ್ ಇಲಾಖೆಗೆ ಒಳ್ಳೆಯ ಹೆಸರಿತ್ತು, ಈಗಲೂ ಒಳ್ಳೆಯ ಹೆಸರಿದೆ. ಬಹುಶಃ ಬಾಂಬೆ ಪೊಲೀಸ್ ಬಿಟ್ಟರೆ ನಮ್ಮವರು ತನಿಖೆಯಲ್ಲಾಗಲಿ ಕ್ರಮ ತಗೊಳೋದ್ರಲ್ಲಿ ನಂಬರ್ 1 ಅಂತೇಳಿ. ಇದೇನೂ ಇಲ್ಲ. ಜೈಲಲ್ಲಿ ರಾಜಾರೋಷವಾಗಿ ಡ್ರಗ್ಸ್ ಸಿಗ್ತಾ ಐತೆ, ಜೈಲೊಳಗಡೆ ಮೊಬೈಲ್ ಸಿಗ್ತವೆ, ಜೈಲೊಳಗಡೆ ಡ್ರಿಂಕ್ಸ್ ಸಿಗ್ತದೆ, ಜೈಲೊಳಗಡೆ ಸಿಗರೇಟ್ ಸಿಗ್ತದೆ, ಅಲ್ಲಿ ಬರ್ತ್ಡೇಗಳು ಮಾಡ್ತಾರೆ. ಯಾವ ಕಾಲದಲ್ಲಿ ಇತ್ತಿದೆಲ್ಲ ಕೂಡ. ಒಟ್ಟಾರೆ ರಾಜ್ಯ ಸರ್ಕಾರ, ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕಾನೂನು ಸುವ್ಯವಸ್ಥೆ ಅಂತಕ್ಕಂಥದ್ದು ಇಲ್ಲದೆ ಆಗೋಗಿದೆ. ಖಂಡಿತ. ಕೋಗಿಲು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿಮ್ಮದೇ ನೇತೃತ್ವದಲ್ಲಿ ಸತ್ಯ ಶೋಧನಾ ಸಮಿತಿ ಅಂತ ಮಾಡಿಕೊಂಡ್ರಿ, ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದೀರಿ. ಆ ಅನುಭವ ಹೆಂಗಿತ್ತು? ಏನೆಲ್ಲ ಸತ್ಯ ನೀವು ಕಂಡುಕೊಂಡ್ರಿ ಅಂತ? ಈಗ ಕೋಗಿಲು ಬಂಡೆ ಅಂತೆಲ್ಲ ಇಡೀ ಬೆಂಗಳೂರಲ್ಲಿದೆ, ಆದರೆ ನಮಗೆ ನನ್ನ ಕ್ಷೇತ್ರದ ಪಕ್ಕದ ಕ್ಷೇತ್ರ ಆಗಿರೋದ್ರಿಂದ ಅದು ಒಂದು 3-4 ತಿಂಗಳಿಂದ ಒಂದು ಸ್ಟ್ರೈಕ್ ಮಾಡಿದ್ರಲ್ಲ ಸ್ಥಳೀಯರು, ಈ ಥರ ಯಾರ್ಯಾರೋ ಬಂದೆಲ್ಲ ಸರ್ಕಾರಿ ಜಾಗ ಅಕ್ರಮವಾಗಿ ಒತ್ತುವರಿ ಮಾಡ್ತಾವ್ರೆ ಅಂತೇಳಿ. ತಹಸೀಲ್ದಾರ್ ಮೇಲೆ ಕೂಡ ಅವರು ಹೋರಾಟ ಮಾಡಿದರು. ನಾನೇ ತಹಸೀಲ್ದಾರರು ಮತ್ತು ಅವನ್ನೆಲ್ಲ ಕರೆದು ಮಿನಿ ವಿಧಾನಸೌಧದಲ್ಲಿ ಏನಿದು ಸಮಸ್ಯೆ ಅಂತೇಳಿ ಮಾಡಿ ತಹಸೀಲ್ದಾರ್ಗೂ ಹೇಳಿದೆ, ನಾನು ತಾಕೀತು ಮಾಡಿದ್ವಿ, ಇಮ್ಮಿಡಿಯೇಟ್ ಅದನ್ನು ತೆರವು ಮಾಡಬೇಕು ಅಂತೇಳಿ. ಅದಾದಮೇಲೆ ಅದು BBMPಗೆ ಸೇರಿದಂಥ ಜಾಗ, ಅದನ್ನು ಸರ್ಕಾರ ತೆರವು ಮಾಡಿರೋದು, ಅಧಿಕಾರಿಗಳು ತೆರವು ಮಾಡಿರೋದು ಸರಿ ಇದೆ ಅದು. ಆದರೆ 2 ವರ್ಷಗಳ ಹಿಂದೆ ಅಲ್ಲಿ ಸ್ಥಳೀಯರು, ವಿಶೇಷವಾಗಿ ಕಾಂಗ್ರೆಸ್ ಬೆಂಬಲಿತರು, ಅವ್ರ ಹತ್ರ ಯಾರು ರೋಹಿಂಗ್ಯಾ ಮತ್ತು ಬಾಂಗ್ಲಾದವರು ಬೇರೆ ಬೇರೆ ಕಡೆ ಗುಡಿಸ್ಲಾಕ್ಕೊಂಡು ಅವರೆಲ್ಲ ಕೂಡ. ಅಂದರೆ ಕೆಲವರು ಸ್ವಂತ ಜಾಗಗಳಲ್ಲಿ ಗುಡಿಸ್ಲಾಕಿ ಕೊಟ್ಟು ಅವ್ರ ಹತ್ರ ಬಾಡಿಗೆ ವಸೂಲಿ ಮಾಡ್ತಾರೆ. ಈಗಲೂ ಅಷ್ಟೇ, ಅವ್ರ ಸ್ವಂತ ಜಮೀನುಗಳಲ್ಲಿ ಗುಡಿಸ್ಲಾಕೋದಕ್ಕೆ ಜಾಗ ಕೊಡ್ತಾರೆ, ಇಷ್ಟು ಬಾಡಿಗೆ ಅಂತೇಳಿ ಅವ್ರು ರೋಹಿಂಗ್ಯಾ ಮತ್ತು ಬಾಂಗ್ಲಾದವರು ಕಲೆಕ್ಟ್ ಮಾಡಿ ಕೊಡ್ತಾರೆ. ಅವ್ರನ್ನ ಪರ್ಮನೆಂಟು ಮನೆಗಳನ್ನು ಕೊಡೋದಕ್ಕೆ, ಪರ್ಮನೆಂಟ್ ಅವರನ್ನು ವೋಟರ್ಸ್ ಮಾಡೋದಕ್ಕೆ ಒಂದು ದೊಡ್ಡ ಹುನ್ನಾರ ನಡೆದಿತ್ತು. ಸೊ ಅದರ ಮೊದಲೇ ನೀವು ಗೊತ್ತಿರೋ ಹಾಗೆ ಕೇರಳದ ಮುಖ್ಯಮಂತ್ರಿ ಟ್ವೀಟ್ ಮಾಡಿದ್ರು, ಪಾಕಿಸ್ತಾನದಿಂದ ಟ್ವೀಟ್ ಬಂತು, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಆದಿಯಾಗಿ ಅರಾತುರಿಯಲ್ಲಿ ಅವರಿಗೆ ಮನೆಗಳನ್ನು ಕೊಡ್ತೀವಿ 267 ಜನಕ್ಕೆ ಅಂತ ಹೇಳಿ ಆದಮೇಲೆ ನಮ್ಮ ರಾಜ್ಯ ಅಧ್ಯಕ್ಷರಂತ BY ವಿಜಯೇಂದ್ರ ಅವರು ನನ್ನ ಅಧ್ಯಕ್ಷತೆಯಲ್ಲಿ ಒಂದು ಸತ್ಯ ಶೋಧನಾ ಸಮಿತಿ ಮಾಡಿದ್ರು. ಸೊ ನಾವೆಲ್ಲ ಕೂಡ ಅಲ್ಲಿ ಹೋಗೋದಕ್ಕೆ ಮೊದಲು ಒಂದಷ್ಟು ದಾಖಲೆಗಳನ್ನೆಲ್ಲ ಸಂಗ್ರಹ ಮಾಡಿದ್ವಿ. ನೋಡಿದಾಗ ನಮಗೆ ಒಂಥರ ಶಾಕ್ ಆಗಿತ್ತು. ಯಾಕಂದರೆ ಅವರ ಯಾರೋ ಅರ್ಜಿಗಳನ್ನು ಕೊಟ್ಟಿದ್ರು ಮನೆಗಳಿಗೆ, ಅವ್ರು ಬಹುತೇಕ ಎಲ್ಲ ಹೊರದೇಶದವರು,
ಅದ್ರದ್ದು ಮಾಹಿತಿಗೆ ನಾನು ಅಸೆಂಬ್ಲಿಯಲ್ಲಿ ಕೂಡ ಮಾತಾಡ್ತೀನಿ. ಅದ್ರ ಬಗ್ಗೆ ಅವಕಾಶ ಸಿಕ್ಕಿದ್ರೆ ಅದಕ್ಕೆ ಇನ್ನೂ ಪೂರಕವಾದ ದಾಖಲೆಯನ್ನು ಕಲೆಕ್ಟ್ ಮಾಡಿದ್ದೀವಿ. ಏನು 267 ಜನ ಇದ್ದರು, ನಾವು ಹೋದಾಗ ಅಲ್ಲಿ ಯಾರು ಬಾಂಗ್ಲಾ ಮತ್ತು ರೋಹಿಂಗ್ಯದವರಿದ್ರು, ಯಾರೂ ಇರಲಿಲ್ಲ. ಯಾಕಂದರೆ ನಾವು ಬರ್ತೀವಿ ಅಂದ ತಕ್ಷಣ ಅವನ್ನೆಲ್ಲ ಶಿಫ್ಟ್ ಮಾಡಿದ್ರು. ಶಿಫ್ಟ್ ಮಾಡಿ ಸ್ಥಳೀಯ ಅಲ್ಪಸಂಖ್ಯಾತರನ್ನ ತಂದು ಇಟ್ಕೊಂಡಿದ್ರು. ಅಂದರೆ ಬೆಳಗ್ಗೆ ಮೀಡಿಯಾದವ್ರು ಬರ್ತಾರೆ, ನಾವು ಹೋಗ್ತೀವಿ ಅಂದ ತಕ್ಷಣ ಅವ್ರಲ್ಲಿ ಕುತ್ಕೊಂಡಿರ್ತಾರೆ. ಅಲ್ಲಿ ಯಾರೋ NGOs ಬೇರೆ ಒಂದಷ್ಟು ತಲೆಕೆಟ್ಟವು, ಅವ್ರಿಗೆ ಊಟ ಮಾಡಾಕ್ತಾಯಿದ್ರು. ನಾವು ಹೋದಾಗೆಲ್ಲ ನಾನು 20 ವರ್ಷದ ಕಾರ್ಡು 15 ವರ್ಷದ ಕಾರ್ಡು ಕೊಡೋದು. ಎಲ್ಲಿ ಅಂದರೆ ಅದು ದೇವ್ರ ಜೀವನಹಳ್ಳಿದು, ಕಾಡುಗೊಂಡಹಳ್ಳಿದು, ಬೇರೆ ಬೇರೆ ಕಡೆದು. ನಾವು ಹೇಳಿದ್ವಿ ಇಲ್ಲಿದ್ರಲ್ಲ ಬೇರೆಯವ್ರು ಅವರೆಲ್ಲಿ ಅಂತೇಳಿ. ಆಮೇಲೆ ನಮ್ಮದು 2013 ಕೂಡ ಸ್ಯಾಟಲೈಟ್ ಇಮೇಜ್ ತೊಗೊಂಡಿದ್ವಿ ನಾವು ಆ ಜಾಗದ್ದು. 2013 ಏನಿತ್ತು ತಗೊಂಡು 26ವರೆಗೂ ಕೂಡ 24ರಿಂದ 1 ಮನೆ 2 ಮನೆ ಶುರುವಾಗಿದ್ದು. 2 ವರ್ಷದಲ್ಲಿ 8 ಮನೆಗಳನ್ನು ಕಟ್ಟಿದ್ರು. ಅದ್ರ ಬಗ್ಗೆ ಸಂಪೂರ್ಣವಾದಂಥ ನಮ್ಮ ಕೈಲಿ ಏನೇನು ದಾಖಲೆಗಳು ಲಭ್ಯ ಇತ್ತು ಅವೆಲ್ಲವನ್ನು ಕೂಡ ರಿಪೋರ್ಟಲ್ಲಿ ಸುಮಾರು 109 ಪೇಜು ರಿಪೋರ್ಟ್ ಮಾಡಿ ಕೊಟ್ಟಿದ್ದೀವಿ. ನಮಗೆ ಪ್ರಶ್ನೆ ಬಂದಿದ್ದು, ಈ ರೋಹಿಂಗ್ಯ ಬಾಂಗ್ಲಾದವ್ರು ಎಲ್ಲೋದ್ರು ಅಂತ ಹುಡುಕಿದ್ವಿ. ಅವರಲ್ಲೇ ಪಕ್ಕದಲ್ಲೇ ಬೆಳ್ಳಳ್ಳಿ ಸರ್ವೆ ನಂಬರ್ 55ರಲ್ಲಿ ಮತ್ತೆ ಗುಡಿಸ್ಲಾಕೊಂಡವ್ರೆ. ಅಲ್ಲಿಂದ ಪಕ್ಕದಲ್ಲಿ ಕಟ್ಟಿಗೆನಹಳ್ಳಿ ಐತೆ, ಅಲ್ಲಿ ವಾಸ ಮಾಡ್ತಾವ್ರೆ. ಎಲ್ಲ ಸುತ್ತಮುತ್ತಲೇ ಭಾಳಷ್ಟು ಜನ ವಾಸ ಮಾಡ್ತಾವ್ರೆ. ನಾವೇನಾದರೂ ಸತ್ಯಶೋಧನಾ ಸಮಿತಿ ಮತ್ತೆ ನಾವು ಹೋರಾಟ ಮಾಡಲಿಲ್ಲ ಅಂದಿದ್ರೆ 267 ಜನಕ್ಕೂ ಕೂಡ ಉಚಿತವಾಗಿ ಮನೆಗಳನ್ನು ಕೊಟ್ಬಿಡೋರು. ಯಾವಾಗ ನಾವು ಶುರು ಮಾಡಿದ್ವಿ ಅವರು ದಾಖಲೆಗಳನ್ನು ಹುಡುಕಕ್ಕೆ ಶುರು ಮಾಡಿದ್ರು. ಕೊನೆಗೆ ಈಗ ಸರ್ಕಾರ ಹೇಳ್ತಾ ಇರ್ತಕ್ಕಂಥದ್ದು 26 ಜನ ಮಾತ್ರ ಜುನಿಯನ್ ಇರೋದು ಅಂತೇಳಿ. ನಾವು ಹೇಳಿದ್ವಿ 26 ಜುನಿಯನ್ ಯಾರು? ಯಾಕಂದರೆ ನಾವು ಏನಾದರೂ ಮನೆ ಕೊಡಬೇಕಾದ್ರೆ 5 ವರ್ಷ ಕರ್ನಾಟಕದಲ್ಲಿ ವಾಸ ಇರಬೇಕು, ಇಲ್ಲ ಬೆಂಗಳೂರಲ್ಲಿ ವಾಸ ಇರಬೇಕು. ವಾಸ ದೃಢೀಕರಣ ಪತ್ರ ಕೊಡ್ರಿ ಅಂದ್ವಿ. ಇವತ್ತವರೆಗೂ ವಾಸ ದೃಢೀಕರಣ ಪತ್ರ ಕಂದಾಯ ಅಧಿಕಾರಿ ಕೊಡಲಿಲ್ಲ. ನಾವು ಹೇಳಿದ್ವಿ ನೀವೇನಾದರೂ ಕೊಟ್ಟರೆ, ಯಾಕಂದರೆ ನಮ್ಮ ಹತ್ರ ಇಮೇಜ್ ಐತೆ, ನೀವೇನಾದರೂ ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ತೊಗೊತೀವಿ ಅಂದರು. ಈಗ ಕಂದಾಯ ಅಧಿಕಾರಿಗಳು ಸ್ವಲ್ಪ ಎದುರ್ಕೊಂತವ್ರೆ, ಇಲ್ಲ ನಾವು ವಾಸ ದೃಢೀಕರಣ ಪತ್ರ ಕೊಡಲ್ಲ ಅಂತೇಳಿ. ಕೊಡಲಿಲ್ಲ ಅಂದರೆ 1 ಮನೆಯೂ ಕೊಡೋಕ್ಕಾಗಲ್ಲ. ಖಂಡಿತ ರೈಟ್ ಸರ್. ಈಗ ನೀವು NIA ತನಿಖೆಗೆ ಆಗ್ರಹಿಸ್ತಾ ಇದ್ದೀರಲ್ಲ, ಯಾವ ಕಾರಣಕ್ಕೆ ಅಂತ ಹೇಳಿ? NIA ಇದು ರಾಷ್ಟ್ರೀಯ ಭದ್ರತೆಗೆ ವಿಚಾರವಾದ ಸಂಬಂಧ. ಇದರಲ್ಲಿ ರಾಜ್ಯದ ಪಾತ್ರನೂ ಇರ್ತದೆ ಮತ್ತು ರಾಷ್ಟ್ರದ ಪಾತ್ರ ಕೂಡ ಇರ್ತದೆ. ರಾಷ್ಟ್ರದ ಗೃಹ ಸಚಿವರು ಕೂಡ ಇದರ ಬಗ್ಗೆ ತನಿಖೆ ಮಾಡಬೇಕಾಗ್ತದೆ. ಸೊ ಇಲ್ಲೇನಾಗಿದೆ ಅಂದರೆ ಈ ರೋಹಿಂಗ್ಯ ಮತ್ತು ಬಾಂಗ್ಲಾದವರು ಸ್ವಲ್ಪ ನೋಡೋಕೆ ನಮ್ಮ ಥರನೇ ಇರ್ತಾರೆ. ಯಾಕಂದರೆ ನಮ್ಮದೇ ದೇಶದ ಭೂಭಾಗ ಅಲ್ಲ, ಡಿವೈಡ್ ಆಗಿದ್ದು. ಅವ್ರು ನೋಡಲಿಲ್ಲ ಅಂದರೆ ಮುಸ್ಲಿಮ್ಸ್ ಅನ್ನೋದು ಬಿಟ್ಟರೆ, ಟೋಪಿ ಹಾಕಲಿಲ್ಲ ಅಂದರೆ ನೇರವಾಗಿ ನಮ್ಮ ಥರನೇ ಕಾಣ್ತಾರೆ. ಆದರೆ ಅವ್ರಿಗೆ ಆಧಾರ್ ಕಾರ್ಡ್ ಹೆಂಗೆ ಸಿಕ್ತು? 3,000 ರೂಪಾಯಿ ಕೊಟ್ಟರೆ ಆಧಾರ್ ಕಾರ್ಡ್ ಮಾಡಿಕೊಡ್ತಕ್ಕಂಥ ಏಜೆನ್ಸಿ ಅವೆ. ಇದರಲ್ಲಿ ಸರ್ಕಾರಿ ಅಧಿಕಾರಿಗಳು ಇನ್ವಾಲ್ವ್ ಆಗಿರ್ತಾರೆ. ಆಧಾರ್ ಕಾರ್ಡ್ ಅಷ್ಟು ಸುಲಭ ಅಲ್ಲ, ಕೆಲವು ಮೂಲ ದಾಖಲೆಗಳು ಕೊಡಬೇಕು. ಆಮೇಲೆ ವೋಟರ್ ID ಕಾರ್ಡ್ ಮಾಡಿಕೊಡ್ತಾರೆ. ಒಂದು ವೋಟರ್ ID, ವೋಟ್ ಚೋರಿ ಅಂತಾರಲ್ಲ, ಇವರು ಚೋರಿ ಮಾಡ್ತಾ ಇರೋದು ನಾವಲ್ಲ, ಈ ಅಕ್ರಮ ನುಸುಳುಕೋರಿಗೆ ವೋಟರ್ ID ಮಾಡಿಕೊಡ್ತಾರೆ, ರೇಷನ್ ಕಾರ್ಡು ಮಾಡಿಕೊಡ್ತಾರೆ. ನಾವು ಅದಕ್ಕೆ ಪತ್ರನೂ ಬರೆದಿದ್ದೀವಿ ಆಧಾರ್ ಕಾರ್ಡು ಡಿಪಾರ್ಟ್ಮೆಂಟ್ಗೆ, DC-ವರ್ಗು. ನೀವು ಇವ್ರಿಗೆ ಏನು ಕೊಟ್ಟಿದ್ದೀವಿ ಆಧಾರ್ ಕಾರ್ಡು, ಅದ್ರ ಮೂಲ ದಾಖಲೆಗಳು ಏನೇನು ಕೊಟ್ಟವ್ರೆ ಇವತ್ತವರೆಗೂ ನಮ್ಗೆ ಕೊಟ್ಟಿಲ್ಲ ಅವರೆಲ್ಲ. ಹಾಗಾದ್ರೆ ನೀವು ಹೇಳೋ ಪಾಯಿಂಟನ್ನೇ ಕಾಂಗ್ರೆಸ್ನವ್ರು ಮರುಪ್ರಶ್ನೆ ಹಾಕಿ ಕೇಳ್ತಿದ್ದಾರೆ. ಹೌದು, ಅವರೆಲ್ಲ ಅಕ್ರಮವಾಸಿಗಳು ಅಂತಾನೆ ಅಂದ್ಕೊಳ್ಳೋಣ. ದೇಶದ ಗೃಹ ಇಲಾಖೆ ಗೃಹ ಮಂತ್ರಿಗಳು ಏನು ಮಾಡ್ತಿದ್ದಾರೆ, ಅಮಿತ್ ಶಾ ಏನು ಮಾಡ್ತಿದ್ದಾರೆ ಪ್ರಶ್ನೆ ಕೇಳ್ತಿದ್ದಾರೆ. ಬಂದಿರೋದು ಅನ್ಕೊಂಡ್ರೆ ಇತ್ತೀಚೆಗೆಲ್ಲ ಒಳಗೆ ಬಂದಿರೋದು ಇವರು 20 ವರ್ಷದಿಂದ. ಫಸ್ಟ್ ಅವರು ಬಾಂಗ್ಲಾದ ಒಳಗಡೆ ಬರ್ತಾರೆ, ವೆಸ್ಟ್ ಬೆಂಗಾಲ್, ಅಲ್ಲಿ ಓಪನ್. ಅದು ಕೇಂದ್ರ ಸರ್ಕಾರ ಯಾವುದಾದ್ರೂ ಇರಲಿ, ನಾವು ಬೌಂಡ್ರಿ ಫಿಕ್ಸ್ ಮಾಡಬೇಕಾದ್ರೆ ಅಲ್ಲಿ ರಾಜ್ಯ ಸರ್ಕಾರಗಳು ಸರ್ವೆ ಮಾಡಿಸಿ ಅದನ್ನು ಗಡಿಯನ್ನು ಗುರುತು ಮಾಡಿಕೊಡ್ತಾರೆ. ಅಲ್ಲಿ ನಮ್ಮದು ಏನು ಗಡಿ ಇದೆಯಲ್ಲ ನೋಡಿ, ನೀವು ರಾಜಸ್ಥಾನದಿಂದ ಶುರು ಮಾಡಿ ನೀವು ಅಸ್ಸಾಂವರೆಗೂ ಪೂರ್ತಿ ಗಡಿ ಬೇಲಿ ಹಾಕವ್ರೆ ನಮ್ಮವರು. ಮತ್ತು ಎಲ್ಲ ಕಡೆನೂ ಸ್ಟ್ರೀಟ್ ಲೈಟ್ ಹಾಕವ್ರೆ, ಸೆನ್ಸರ್ ಯೂನಿಟ್ಗಳು ಹಾಕವ್ರೆ, CCTVಗಳನ್ನು ಹಾಕವ್ರೆ, ಎಕ್ಸೆಪ್ಟ್ ವೆಸ್ಟ್ ಬೆಂಗಾಲ್. ಯಾಕಂದರೆ ವೆಸ್ಟ್ ಬೆಂಗಾಲಲ್ಲಿ ಇದ್ದಿದ್ದು ಕಮ್ಯುನಿಸ್ಟ್ ಗೌರ್ಮೆಂಟು. ಅದಾದಮೇಲೆ ಮಮತಾ ಬ್ಯಾನರ್ಜಿ ಅವ್ರು ಬಂದಿರತಕ್ಕಂಥದ್ದು. ಇವರು ಅಲ್ಲಿ ಅದನ್ನು ಮಾಡೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ. ನೀವು ನೋಡ್ತಿರಲ್ಲ, ED ಅವ್ರು ಹೋದರೆ ಫೈಲ್ಗಳನ್ನ ಎತ್ಕೊಂಡು ನೋಡೋಗ್ತಾಳೆ ಅಮ್ಮ. ಇದು ಸಮಸ್ಯೆ ಇರ್ತಕ್ಕಂಥದ್ದು. ಇದು ರಾಷ್ಟ್ರೀಯ ಭದ್ರತೆಯ ವಿಚಾರ. ಇವತ್ತು ಅಮಿತ್ ಶಾ ಅವ್ರ ಬಗ್ಗೆ ಹೇಳ್ತಾ ಇದ್ರೆ, ಈಗ ಅಮಿತ್ ಶಾ ಅವ್ರು ಅದನ್ನೇ SIR ಮಾಡ್ತಾ ಇರೋದು ಅದನ್ನೇ. ಈಗ ನೀವು ನೋಡಿರ್ಬೋದು, ಉತ್ತರ ಪ್ರದೇಶಲ್ಲೆಲ್ಲ ಸಾಲಾಗೆಲ್ಲ ಗಡಿ ಹೆಂಗೆ ದಾಟ್ಕೊಂಡು ಹೋಗ್ತಾರೆ ಅಂತೇಳಿ. ಅದು ಶುದ್ಧ ಮಾಡೋಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಇದರಲ್ಲಿ ಯಾವುದೇ ಓಟಿನ ಆಸೆಗೋಸ್ಕರ ಅವ್ರು ಓಟ್ ಹಾಕ್ಸ್ಕೊಳೋದಕ್ಕೋಸ್ಕರ ನಾವು ಮಾಡಲ್ಲ. ಅದನ್ನು ನಾವು ಮಾಡ್ತೀವ? ಮಾಡಬೇಕಾದ್ರೆ ಕಾಂಗ್ರೆಸ್ ಅವ್ರು ಮಾಡಬೇಕು, ಯಾರು ಅವ್ರು ಓಟ್ ಹಾಕ್ತಾರೋ ಅವ್ರು ಮಾಡ್ಕೊತಾರೆ. ಮತ್ತು ಇದರಲ್ಲಿ ಏನು ಅಂದರೆ
ಆ ಮನೆ ಪಕ್ಕದ ಮನೆಗೆ ಬಂದಿದ್ದ ಬೆಂಕಿ ನಾಳೆ ನಮ್ಮ ಮನೆಗೂ ಬರ್ತದೆ. ನಿಜ. ಇದು ಕಾಂಗ್ರೆಸ್ BJP JDS ಅಲ್ಲ. ಕಾಂಗ್ರೆಸ್ ಅವ್ರ ಮನೆಗೆ ಬೆಂಕಿ ಬಿದ್ದ ಮೇಲೆ ಅವ್ರು ಜಾಸ್ತಿ ಆದಾಗ, ಸಮಸ್ಯೆ ಆದಾಗ ಅದು ನನ್ನ ಮನೆಗೂ ಬರ್ತದೆ. ಇದರಲ್ಲಿ ಯಾವುದೇ ಪಕ್ಷ ಇದು ಅಂತ ನೋಡೋದು ಬೇಕಾಗಿಲ್ಲ. ಅದರಲ್ಲಿ ಒಬ್ಬರ ಮೇಲೆ ಒಬ್ರು ಆಪಾದನೆ ಹಾಕುವಂಥದ್ದು ಅಲ್ಲ. ಈಗ ನಾವು ಇದನ್ನು ಈಗ ಹೊರಗಡೆ ತೆಗೆದಿದ್ದೀವಿ. ಯಾವುದು ಈ ಬಾಂಗ್ಲಾದೇಶ ರೋಹಿಂಗ್ಯವ್ರದ್ದು ರಾಜಾರೋಷವಾಗಿದ್ದಾರೆ. ನೋಡಿರ್ಬೋದು ಮಾಧ್ಯಮದಲ್ಲಿ ಭಾರತ್ ಮಾತಾ ಕಿ ಜೈ ಅಂದರೆ ಜೈ ಬಾಂಗ್ಲಾ ಅಂತಾರೆ ಓಪನ್ ಆಗಿ. ಈ ಥರದ ಒಂದು ದುಸ್ಥಿತಿ ನಮ್ಮಲ್ಲಿ ಇರ್ತಕ್ಕಂಥದ್ದು. ಅದಕ್ಕೋಸ್ಕರ ನೀವು ಯಾವುದೇ ಪಕ್ಷಪಾತವನ್ನು ನೋಡದೆ ಅವರ ಮೂಲ ದಾಖಲೆಗಳನ್ನು ಚೆಕ್ ಮಾಡಿ. ಗೃಹ ಇಲಾಖೆಯ ರಾಜ್ಯ ಕೇಂದ್ರ ಸರ್ಕಾರದ ಸಹಾಯವನ್ನು ಕೇಳಿ. ಅವರೇನಾದರೂ ಮಾಡಲಿಲ್ಲ ಅಂದರೆ ಅವ್ರ ಮೇಲೆ ನೀವು ಆಪಾದನೆ ಮಾಡಬೇಕು. ಕೆಲವೊಂದು ಸಂಘಟನೆಗಳು ಸ್ವ ಇಚ್ಛೆಯಿಂದ ಅಕ್ರಮವಾಸಿಗಳಿದ್ದಾರೆ ಅಂತ ಹೇಳಿ ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡೋದಿರ್ಬೋದು, ರೇಷನ್ ಕಾರ್ಡ್ ಚೆಕ್ ಮಾಡಿರ್ಬೋದು, ಒಂದಷ್ಟು ದಾಖಲೆಗಳನ್ನು ತಂದುಕೊಟ್ರು ಕೂಡ ಈ ದಾಖಲೆಯನ್ನು ಹುಡುಕ್ತಾ ಇರ್ತಾರೆ ನೋಡಿ, ಆ ಸಂಘಟಕರನ್ನೇ ಅರೆಸ್ಟ್ ಮಾಡ್ತಾ ಇದ್ದಾರೆ. ನೋಡಿ ಮೇಡಮ್ ಅವರೇ, ಈ ಸರ್ಕಾರ ಏನು ಅಂತಂದರೆ ಅಲ್ಪಸಂಖ್ಯಾತರ ತುಷ್ಟೀಕರಣ ಮತ್ತು ಬಹುಸಂಖ್ಯಾತರ ಓಟ್ಗಳಿಂದನೂ ಕೂಡ ಗೆದ್ದರು. ಇವರು ಅಲ್ಪಸಂಖ್ಯಾತರಿಗೆ ಅದು ಏನು ಮಾಡಬೇಕು ಎಲ್ಲವನ್ನೂ ಮಾಡ್ತಾ ಇದ್ದಾರೆ. ಅದರಲ್ಲಿ ಇವತ್ತು ಬೇರೆ ಬೇರೆ ಸಂಘಟನೆಯವರು ಒಂದು ಪೊಲೀಸ್ ಇಲಾಖೆ ಮಾಡೋದನ್ನು ಅವ್ರು ಮಾಡಿ ತಗೊಂಡೋಗಿ ಕೂಡ ಇಲ್ಲ, ಅವ್ರೇನೋ ಹೊಡೆದಿದ್ರೆ ಅವ್ರಿಗೆ ಅವ್ರ ಮೇಲೆ ದೌರ್ಜನ್ಯ ಮಾಡಿದರೆ ಅಲ್ಲಿ ಏನಾದ್ರು ಆಗಿದ್ರೆ ತಪ್ಪಾಗ್ತದೆ. ಕಾನೂನು ನಾವು ಕೈಗೆ ತಗೊಳಕ್ಕಾಗಲ್ಲ. ಅದರ ಮಾಹಿತಿಯನ್ನು ಕೊಟ್ಟರೆ ನೀವು ಅದು ಪರಿಶೀಲನೆ ಮಾಡಬೇಕಲ್ವಾ. ಈಗ ಗೋ ಹತ್ಯೆ ನಿಷೇಧ ಐತೆ ನಮ್ಮಲ್ಲಿ. ಅಕ್ರಮ ಗೋಗಳನ್ನು ಹಿಡ್ಕೊಟ್ರೆ ನೀವು ಅವ್ರ ಮೇಲೇ ಕೇಸ್ ಹಾಕ್ತೀರಿ. ನೀವು ಅವ್ರನ್ನೇನೋ ಹೊಡೆದಿದ್ರೆ, ತಪ್ಪು ಮಾಡಿದರೆ ಕಾನೂನು ನಾವು ಕೈಗೆ ತಗೊತೀವಿ, ಅದು ತಪ್ಪು ಸರಿ. ಆದರೆ ನೀವು ಮಾಹಿತಿಯನ್ನು ಕೊಟ್ಟರೆ ನೀವು ಕೊಡಲ್ಲ. ಡಕಾಯಿತಿ ಮಾಡ್ತಾವ್ರೆ ಸರ್ ಹಿಡ್ಕೊಡ್ರಿ ಅಂತಾರೆ, ನೀನು ಯಾಕೆ ನೋಡೋಕೆ ಹೋದೆ ಅಂತೇಳಿ ಡಕಾಯಿತಿ ಬಿಟ್ಟು ನಮ್ಮನ್ನೇ ಹಿಡ್ಕೊಟ್ರೆ ಯಾರು ಬರ್ತಾರೆ ಮುಂದೆ? ಅದನ್ನು ಕಾಂಗ್ರೆಸ್ನವರು ಒಕ್ಕಲೆಬ್ಸೋ ಪ್ರಯತ್ನ ಮಾಡಿದ್ರು ಸರಿ ಕೋಗಿಲು ಇನ್ಸಿಡೆಂಟಲ್ಲಿ. ನೀವು ಪಕ್ಕದಲ್ಲೇ ಇದ್ರಿ. ಕಾಂಗ್ರೆಸ್ನವ್ರು ಒಕ್ಕಲೆಬ್ಬಿಸಿದ ಮೇಲೆ ನಿಮಗೆ ಗೊತ್ತಾಯ್ತು, ಯಾಕೆ ಮುಂಚಿಂದನೂ ಒಕ್ಕಲೆಬ್ಬಿಸಿದ್ರು? ಈಗ ಅಲ್ಲಿ ಫಸ್ಟಿಗೆ ಆರಂಭದಲ್ಲಿ ಅವ್ರನ್ನ ಅಲ್ಲಿ ವೆಕೆಟ್ ಮಾಡ್ತಾರೆ. ಒಕ್ಕಲೆಬ್ಸಿದ್ದಲ್ಲ, ಅವ್ರು ದುಡ್ಡು ಇಸ್ಕೊಂಡು ಅವ್ರು ಮನೆಗಳನ್ನು ಕಟ್ಸ್ಕೊಟ್ಟಿದ್ದವ್ರನ್ನ ಒಕ್ಕಲೆಬ್ಸಿದ್ ನಾವು. ನಮ್ಮ ಗಮನಕ್ಕೆ ಬಂದಾದ ಮೇಲೆ ನಾವು ಅದನ್ನು ಒಕ್ಕಲೆಬ್ಸಿರೋದು ಅದ್ರ ಕಡೆಗೆ. ಈಗ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಕೆಲವು ಪತ್ರಿಕೆಗಳಂತೂ ಸೀರಿಯಲ್ ಬರ್ತಾ ಇದೆ. ಕೆಲವು ಪತ್ರಿಕೆಗಳಲ್ಲಂತೂ 20 ಲಕ್ಷ ಜನ ಬಾಂಗ್ಲಾದವರು ಮತ್ತು ರೋಹಿಂಗ್ಯಾದವರು ನಮ್ಮ ರಾಜ್ಯದಲ್ಲಿ ಇದ್ದಾರೆ ಅಂತಕ್ಕಂಥದ್ದು. ಅವ್ರು ಭಾಳ ದಿನದಿಂದ ಅಂದರೆ 20 ವರ್ಷದಿಂದ ಕೂಡ ಸೆಟ್ಲ್ ಆಗವ್ರೆ, ಇಲ್ಲೇ ಮದುವೆ ಆಗವ್ರೆ, ಸರ್ಕಾರದಿಂದ ಅವ್ರಿಗೆ ಉಚಿತವಾದ ಮನೆಗಳನ್ನು ಕೊಟ್ಟವ್ರೆ, ಬ್ಯಾಂಕ್ ಲೋನ್ಗಳನ್ನು ಕೊಟ್ಟವ್ರೆ, ಜಾಬಲ್ಲವ್ರೆ. ಈಗೆಲ್ಲವನ್ನೂ ತೆಗಿಬೇಕು. ಈಗ ಒಬ್ಬನೇ ಒಬ್ಬ ನಮ್ಮ ದೇಶದವನು ನೀವು ಪಾಕಿಸ್ತಾನದಲ್ಲಿ ಬಾಂಗ್ಲಾದಲ್ಲಿ ಹೋಗಿ ನಾನು ಭಾರತದಿಂದ ಬಂದಿದ್ದೀನಿ ಅಂತ ಹೇಳಿದ್ರೆ ಉಳಿಸ್ತಾರೆ ಅವರು. ಅಲ್ಲಿರ್ತಕ್ಕಂಥ ಹಿಂದೂಗಳನ್ನೇ ಹೊಡೆದಾಕ್ತಾವ್ರೆ ಎಲ್ಲ. ಸೊ ನಾಳೆ ಇದು ದೇಶಕ್ಕೆ ಭದ್ರತೆ ಆಗಬಾರ್ದು. ನಾಳೆ ನೀವು ಈ ಪಾರ್ಟಿಯಲ್ಲಿ ಇರ್ತೀವೋ ಆ ಪಾರ್ಟಿಯಲ್ಲಿ ಇರ್ತೀವೋ ಪ್ರಶ್ನೆ ಬೇರೆ. ಆದರೆ ದೇಶದ ಭದ್ರತೆಗೆ ಧಕ್ಕೆ ಆಗಬಾರ್ದು ಅಂದರೆ NIA ಕೊಡಬೇಕು. ಅವ್ರು ಬಂದಾಗ ಏನಾಗ್ತದೆ ಅಂತಂದರೆ ಈ ರಾಷ್ಟ್ರಕ್ಕೆ ಸಂಬಂಧಪಟ್ಟಂಗೆ ಅವ್ರ ಹತ್ರ ಮೆಥಡ್ ಇದೆ, ಮತ್ತು ರಾಜ್ಯ ಸರ್ಕಾರನೂ ಅವ್ರಿಗೆ ಸಹಕಾರ ಕೊಡಬೇಕು. ಒಂದ್ಸರಿ ತೊಳೆದು ಬಿಡಬೇಕು ಇದನ್ನು. ಖಂಡಿತ ಸರ್. ಕಳೆದ 2.5 ವರ್ಷಗಳ ಆಡಳಿತವನ್ನು ನಾವು ನೋಡೋದಾದರೆ ಕಾಂಗ್ರೆಸ್ನಲ್ಲೇ ಕೆಲವರು ಮಾತಾಡ್ತಾರೆ ಎಷ್ಟೊಂದು ಲೂಪ್ ಹೋಲ್ ಇದೆ ಅಂತ. ಆದರೆ BJP ವಿಷಯಕ್ಕೆ ಬರೋದಾದರೆ ಸರ್, ವಿರೋಧ ಪಕ್ಷದ ದೊಡ್ಡ ಜವಾಬ್ದಾರಿಯನ್ನು ಹೊತ್ಕೊಂಡಿದೆ. ಬಟ್ ಆ ಲೂಪ್ ಹೋಲ್ಸನ್ನು ಕ್ಯಾಚ್ ಮಾಡಿಕೊಂಡು ಜನಾಭಿಪ್ರಾಯವನ್ನು ಮೂಡಿಸುವಂಥ ನಿಟ್ಟಿನಲ್ಲಿ ಎಲ್ಲೋ ಫೇಲ್ ಆಗ್ತಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಈಗ ಏನಾಗಿದೆ, ಕಾಂಗ್ರೆಸ್ ಸರ್ಕಾರ ಪ್ರತಿನಿತ್ಯ ಒಂದು ಹಗರಣ ಕೊಡ್ತಾವ್ರೆ. ನಾವು ಕೂಡ ಅಸೆಂಬ್ಲಿಯಲ್ಲಿರ್ಬೋದು, ಹೊರಗಡೆ ಇರ್ಬೋದು, ನೀವು ಮೂಡೋ ವಿಚಾರ ಇರ್ಬೋದು, ವಾಲ್ಮೀಕಿ ವಿಚಾರ ಇರ್ಬೋದು, ಕಾನೂನು ಸುವ್ಯವಸ್ಥೆ ಸಂಬಂಧಪಟ್ಟ ವಿಚಾರಗಳಲ್ಲಿರ್ಬೋದು, ನಾವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಇವರೆಲ್ಲ ಬುಲ್ಡೋಸ್ ಮಾಡ್ತಾವ್ರೆ. ನೀವೇನು ಮಾಡ್ತೀರೋ ಮಾಡಿರಿ ಅಂತಾರೆ. ನೀವು ನೋಡಿರ್ಬೋದು ಕೆಲವು ಸ್ಟೇಟ್ಮೆಂಟ್ಗಳೆಲ್ಲ ಹತ್ರ ಕಡೆ, ನೀವೇನಾದರೂ ಮಾಡಿರಿ ನಾವು ಮಾಡೋದೇ ಹೀಗೆ. ಅಸೆಂಬ್ಲಿಯಲ್ಲೂ ಅಷ್ಟೇ. ಈಗ ಮೊನ್ನೆ ನಾವು ಬೆಳಗಾವಿ ಅಸೆಂಬ್ಲಿಯಲ್ಲಿ ಒಂದು ಸಣ್ಣ ವಿಚಾರಕ್ಕೆ ಬಾವಿಗೆ ಹೋಯಿತು ಅಂತಂದರೆ, ಸೊ ನೀವು ದ್ವೇಷ ಭಾಷಣದ ಬಿಲ್ಲನ್ನು ಪಾಸೇ ಮಾಡಿಬಿಟ್ರಿ, ಚರ್ಚೆ ಮಾಡೋಕ್ಕೆ ಅವಕಾಶ ಕೊಡಲಿಲ್ಲ, ಬುಲ್ಡೋಸ್ ಮಾಡ್ತಾ ಇದ್ದೀರಿ. ನಾವೀಗ ಉದಾಹರಣೆಗೆ ಬಳ್ಳಾರಿದೆ ತಗೊಳ್ರಿ. ಬಳ್ಳಾರಿಯಲ್ಲಿ ಅಷ್ಟು ಗಲಾಟೆ ಆಗೈತೆ, ಇನ್ನೂ ಅವ್ರು ಯಾರೋ ಗನ್ ಮ್ಯಾನ್ ಬಿಟ್ಟರೆ ಸಂಬಂಧಪಟ್ಟಂತ ಅವ್ನು ಯಾರೋ ಭರತ್ ರೆಡ್ಡಿ ಮತ್ತು MLA ಏನೂ ಕ್ರಮ ತಗೊಂತ ಇಲ್ಲ ಅಂತ ಕಡೆಗೆ. ಸತೀಶ್ ರೆಡ್ಡಿ ಅವ್ರದ್ದೆಲ್ಲ ಕೂಡ ಏನು ಕ್ರಮ ತಗೊಂತ ಇಲ್ಲ. ಕಂಪ್ಲೇಂಟ್ ಕೊಟ್ಟರೆ FIR ಮಾಡೋದಿಲ್ಲ. ಅಂದರೆ ಇವತ್ತು ಏನಾಗಿದೆ ಅಂದರೆ 140 ಸೀಟ್ ಬಂದಿರತಕ್ಕಂಥದ್ದು ಅದನ್ನು ದುರುಪಯೋಗ ಮಾಡಿಕೊಂಡು ಒಂದು ರೀತಿಯಾದಂಥ ನಮ್ಮ ವಿರೋಧ ಪಕ್ಷದವ್ರನ್ನ ಮೇಲೆ ಪರ್ಸನಲ್ ಗ್ರಿಡ್ಜ್. ಮುನಿರತ್ನಂ ಅವ್ರು ನೋಡಿದ್ದೀರಿ, ಅವ್ರನ್ನ ಜೈಲಿಗೆ ಹಾಕಿ ಎಲ್ಲವನ್ನು ಮಾಡಿದ್ರು. ಬಸವರಾಜು, ನಮ್ಮ ಬೈರ್ತಿ ಬಸವರಾಜು ಯಾವನೋ ಕೊಲೆ ಮಾಡಿದವನ ಜೊತೆಯಲ್ಲಿದ್ದ ಅಂತೇಳಿ ಅವ್ರ ಮೇಲೆ FIR ಮಾಡ್ತಕ್ಕಂಥದ್ದು ಒಂದು ರೀತಿಯಾದಂಥ ದಬ್ಬಾಳಿಕೆ ಮಾಡೋ ಕೆಲಸ ಮಾಡ್ತಾವ್ರೆ. ಆದರೂ ಕೂಡ ನೀವು ಹೇಳ್ದಂಗೆ ಇನ್ನೂ ಸ್ವಲ್ಪ ನಾವು ಹೆಚ್ಚಿನ ಹೋರಾಟವನ್ನು ನಾವು ಸಂಘಟಿತ ಮಾಡಬೇಕಾಗ್ತದೆ. ನಮ್ಮಲ್ಲೂ ಕೂಡ ಈಗ ನಮ್ಮ ರಾಜ್ಯ ಅಧ್ಯಕ್ಷರು ಯುವಕರು ಮತ್ತು ಹೊಸದಾಗಿ ದೊಡ್ಡ ಜವಾಬ್ದಾರಿ ಕೊಟ್ಟಿರೋದ್ರಿಂದ ಅವ್ರು ಇನ್ನೂ ಸ್ವಲ್ಪ ಸಂಘಟನೆ ನೀಡೋದಕ್ಕೆ ಈಗ ಇತ್ತೀಚೆಗೆ ಸ್ವಲ್ಪ ಚೆನ್ನಾಗಿ
ನಡ್ಸ್ಕೊಂಡು ಹೋಗ್ತಾವ್ರೆ. ಬಟ್ ನಾವೆಲ್ಲ ಈಗಂತೂ ನಾವು ಅಗ್ರೆಸಿವ್ ಆಗೇ ಹೋಗ್ತಾ ಇದ್ದೀವಿ, ಅಗ್ರೆಸಿವ್ ಹೋಗ್ತೀವಿ. ಈ 2 ವರ್ಷ ಏನೈತೆ ಚುನಾವಣೆ ವರ್ಷ, ಖಂಡಿತವಾಗಿ ಕೂಡ ನೀವು ಹೇಳ್ದಂಗೆ ಕಾಂಗ್ರೆಸ್ ಅವರನ್ನೇ ಹೇಳ್ತಾವ್ರೆ ನಮ್ಗೆ ದಿನಕ್ಕೊಂದು ಹಗರಣ ಕೊಡ್ತಾ ಇದ್ದೀವಿ ಅಂತೇಳಿ. ಬಟ್ ಒಂಥರ ಬಂಡಿಡಿದ ಸರ್ಕಾರ ಇದು, ಯಾವುದಕ್ಕೂ ಕೂಡ ಕಿವಿ ಕೊಡ್ತಾ ಇಲ್ಲ, ಮತ್ತು ವಿರೋಧ ಪಕ್ಷದವರು ಕೂಡ ಅವ್ರ ಮಾನ್ಯತೆನೂ ಕೊಡ್ತಾ ಇಲ್ಲ. ಕೆಲವೊಂದು ಟೀಕೆಗಳು ಹೆಂಗೆ ಬರುತ್ತೆ ಬಿ ಜೆ ಪಿ ಮೇಲೆ ಅಂದರೆ, ಈ 2 ವರ್ಷ ಬಿ ಜೆ ಪಿಯವ್ರು ಯಾಕೆ ಮಾತಾಡಿಲ್ಲ ಅಂದರೆ ಎಲೆಕ್ಷನ್ ಇರಲಿಲ್ಲ, ಇನ್ನೇನು 2 ವರ್ಷ ಎಲೆಕ್ಷನ್ ಇದೆ, ಹಾಗಾಗಿ ಮಾತಾಡ್ತಾರೆ, ಪ್ರತಿಭಟಿಸ್ತಾರೆ, ಹೋರಾಟ ಮಾಡ್ತಾರೆ, ಓಟ್ ಬೇಕದಕ್ಕೆ ಅಂತ. ಆ ಥರ ಇಲ್ಲ ಮೇಡಮ್ ಅವ್ರೆ. ಈಗ ನಮ್ಮದು ಕಡಿಮೆ ಸಂಖ್ಯೆ, ಉದಾಹರಣೆ ಈಗ GBA ಬೆಂಗಳೂರು ಹೊಡಿಬಾರ್ದು, ಒಂದೇ ಇರಬೇಕು, ಯಾಕಂದರೆ ಇಡೀ ವಿಶ್ವದಲ್ಲಿ ಮಾನ್ಯತೆ ಇರ್ತಕ್ಕಂಥದ್ದು ಬೆಂಗಳೂರು ಒಂದು ಅಂತೇಳಿ ಇವತ್ತು 5 ಭಾಗ ಮಾಡಿದ್ದೀರಿ ಅಂತೇಳಿ ನಾವೆಷ್ಟು ಹೋರಾಟ ಮಾಡಿಲ್ಲ. ಏನು ಮಾಡಿದ್ರು ಕೂಡ ಅಸೆಂಬ್ಲಿಯಲ್ಲಿ ಪಾಸ್ ಮಾಡ್ಕೊಂಡ್ರಲ್ವಾ. ಇದಾಗಿದೆ ಅಂದರೆ ಕಾನೂನು ಕಟ್ಟಳೆಗಳೆಲ್ಲ ಕೂಡ ನಾವು ವಿರೋಧ ಎಲ್ಲಿವರೆಗೂ ಮಾಡಬೇಕು ಎಲ್ಲ ವಿರೋಧವನ್ನು ಮಾಡ್ತೀವಿ. ಈಗ ನೀವು ಉದಾಹರಣೆ ಟನಲ್ ರೋಡು ಬೇಡ, ಅದು ಅವೈಜ್ಞಾನಿಕವಾಗಿದೆ, ಇಷ್ಟು ಖರ್ಚು ಮಾಡ್ತಾ ಇದ್ರಿ, ಟೋಲ್ ಇಷ್ಟು ಕಲೆಕ್ಟ್ ಮಾಡ್ತೀರಿ, ಯಾರು ಹೋಗಲ್ಲ ಅಂದರೆ ನಾವು ಮಾಡೋದೆ. ಈ ಥರನೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಕಸದ ಟೆಂಡರು 7 ವರ್ಷ ಒಬ್ಬನಿಗೆ ಕೊಡ್ತಾವ್ರೆ, ಬುಲ್ಡೋಸ್ ಮಾಡ್ಕೊಂಡೇ ಹೋಗ್ತಾರೆ. ನೀವು ನೋಡ್ರಿ ಬೆಂಗಳೂರಲ್ಲಿ ಇಷ್ಟು ಟ್ರಾಫಿಕ್ ಸಮಸ್ಯೆ ಐತೆ, ಒಂದೇ ಒಂದು ಹೊಸ ಫ್ಲೈಓವರ್ ಇಲ್ಲಿವರೆಗೂ ಅವ್ರು ಯಾವುದೂ ಯೋಜನೆ ಶುರು ಮಾಡಿಲ್ಲ, ಒಂದೇ ಒಂದು ಅಂಡರ್ ಪಾಸ್ ಮಾಡಿಲ್ಲ, ಒಂದೇ ಒಂದು ರಸ್ತೆನ ವಿಸ್ತಾರ ಮಾಡಿಲ್ಲ. 2.5 ವರ್ಷ ಆಯಿತು. ಏನು ಮಾಡಿದ್ರಿ ನೀವು ಬೆಂಗಳೂರಿಗೆ? ಬರೀ ಗುಂಡಿ ಮುಚ್ಚಕ್ಕಾಗಲಿ ಅವ್ರ ಕೈಯಲ್ಲಿ. ನಾವು ಗುಂಡಿ ಮುಚ್ಚಿಲ್ಲ ಅಂತ ಹೇಳಿದ್ರೆ ನಿಮ್ಮ ಸರ್ಕಾರದಲ್ಲಿ ಇರಲಿಲ್ವಾ? ಈ ಥರ ಒಂಥರ ಉಡಾಪೆ ಉತ್ತರಗಳನ್ನು ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು. ಮತ್ತು ನಾವು ಎಲೆಕ್ಷನ್ ಇರೋದು ಇನ್ನೂ 2 ವರ್ಷ. ಬಟ್ ನಾವು ಹೋರಾಟವನ್ನಂತೂ ಈಗ ನಾವು ಅದನ್ನೇ ಹೇಳಿದ್ದೀವಿ, ಕೆಲವು 10 ಇದರಲ್ಲಿ ಒಂದು 2-3 ತೊಗೊಂಡು ಅದನ್ನು ದಡ ಮುಟ್ಸೋವಂಥ ಕೆಲಸನ ನಾವು ಮಾಡಬೇಕು ಅಂತೇಳಿ ಈಗ ಶುರು ಮಾಡಿದ್ದೀವಿ. ಬಳ್ಳಾರಿ ವಿಚಾರನೆ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಸರ್. ಬಳ್ಳಾರಿ ಸಮಸ್ಯೆ ಅದು ನೀವು ರಾಜ್ಯದ ಸಮಸ್ಯೆ ಮಾಡೋದಕ್ಕೆ ಹೊರಟಿದ್ದಾರೆ. ಅದು ಬಳ್ಳಾರಿ ಸಮಸ್ಯೆ ಅಲ್ಲ. ಬಳ್ಳಾರಿ ಅವ್ರು ನಮ್ಮ ಮುಖಂಡರು, ಅವರು ಜನಾರ್ದನ್ ರೆಡ್ಡಿ ಮನೆ ಹತ್ರ ಹೋಗಿ ನೀವು ಅವ್ರ ಮನೆ ಕಾಂಪೌಂಡಿಗೆ ಫ್ಲೆಕ್ಸನ್ನು ಕೊಡ್ತೀರ, ಅದು ಗನ್ ಮ್ಯಾನ್ ಇಟ್ಕೊಂಡು ಚೇರ್ ಹಾಕ್ಕೊಂಡು ಕಟ್ಟರೋ ನೋಡೋಣ ಯಾರಾದರೂ ಅಂತ ಹೇಳಿ. ಅದಾದಮೇಲೆ ಅವರು ಸಹಜವಾಗಿ ನನ್ನ ಮನೆ ಹತ್ರ ಯಾರಾದರೂ ಬಂದರೆ ಬೇರೆ ಪಾರ್ಟಿಯವರು ಇಲ್ಲೇ ಪಕ್ಕ ಕಟ್ತೀರಿ, ಬೇರೆ ಕಡೆ ಕಟ್ಕೊಟ್ರಿ ಅಂತ ಕೇಳೋದು ಸಹಜ. ಅಷ್ಟಕ್ಕೇ ಅವ್ರ ಮನೆ ಮೇಲೆ ಕಲ್ಲು ತೂರಾಟ ಮಾಡಿ ಫೈಲಿಂಗ್ ಮಾಡಿ ಅವತ್ತೇನಾದರೂ ಜನಾರ್ದನ್ ರೆಡ್ಡಿ ಅವ್ರು ಏನಾದರೂ ಒಂಟಿವರೆ ಸಿಕ್ಕಿದ್ರೆ ಅವ್ರು ಕೊಲೆನೇ ಮಾಡ್ತಾಯಿದ್ರು. ಸೊ ಇಂಥದ್ದಲ್ಲಿ ನಮ್ಮ ನಾಯಕರ ಮೇಲೆ ಆದಾಗ ನಾವೆಲ್ಲಿ ಸುಮ್ಮನೆ ಇರ್ತೀವಿ? ಹಾಗಾದರೆ ನೀವು ಕಾಂಗ್ರೆಸ್ ಅವರು ಅಸೆಂಬ್ಲಿಯಲ್ಲಿ ಗಲಾಟೆ ನಿಮ್ಮ ಮೇಲೆ ಮಾಡಿದ್ದು ಬಳ್ಳಾರಿಯವರು, ಆಗ ನಮ್ಮ ಸರ್ಕಾರ ಇದ್ದಾಗ ನೀವ್ಯಾಕೆ ಇಲ್ಲಿಂದ ಪಾದಯಾತ್ರೆ ಮಾಡಿದ್ರಿ? ಬಳ್ಳಾರಿನ ಯಾಕೆ ಇಡೀ ರಾಜ್ಯದ ಇಶ್ಯೂ ಮಾಡಿದ್ರಿ? ಇವತ್ತು ನಮ್ಮ ಕಾರ್ಯಕರ್ತರಿಗಾಗಲಿ ನಮ್ಮ ಅಲ್ಲಿನ ಶಾಸಕರಿಗಾಗಲಿ ಮುಖಂಡರಿಗಾಗಲಿ ಏನಾಯಿತು ಅಂತಂದರೆ ಆ ಇಶ್ಯೂ ನಾವು ತಗೊಂಡೇ ತಾಗ್ತೀವಿ. ನಾಳೆ ಬಳ್ಳಾರಿಗಾಗಿದ್ದು ಬೆಂಗಳೂರು ಆಗಲ್ಲ ಅನ್ನೋದು ಗ್ಯಾರಂಟಿ ಏನೈತೆ? ಸೊ ಅದಕ್ಕೆ ಎಚ್ಚರಿಕೆ ಕೊಡಬೇಕಾದ್ರೆ ನಾವು ಮಾಡಲೇಬೇಕಾಗ್ತದೆ. ದ್ವೇಷ ಭಾಷಣದ ವಿಧೇಯಕದ ಬಗ್ಗೆ ನೀವು ಉಲ್ಲೇಖ ಮಾಡಿದ್ರಿ. ಅವತ್ತು ನಾರಾ ಭರತ್ ರೆಡ್ಡಿ ಅವರು ಮಾತಾಡಿದ್ದನ್ನು ಇಡೀ ರಾಜ್ಯ ನೋಡಿದೆ. ಇನ್ನೊಂದು 5 ನಿಮಿಷ ಇದ್ದಿದ್ರೆ ಬೆಂಕಿ ಹಚ್ಚಿ ಬರ್ತಿದ್ದೆ ಅಂತ ಹೇಳ್ತಾರೆ. ಕ್ರಮ ತಗೊಂಡಿಲ್ಲ ಕರ್ನಾಟಕ. ಅದನ್ನೇ ನಾವು ಕೇಳ್ತಾ ಇರೋದು. ನೀವು ದ್ವೇಷ ಭಾಷಣದ ಬಿಲ್ಲನ್ನು ಹೊರಟಿರೋರು ಅಸೆಂಬ್ಲಿಯಲ್ಲಿ ಪಾಸ್ ಮಾಡಿರ್ತಕ್ಕಂಥವ್ರು, ನೀವು ಮಾದರಿಯಾಗಿರ್ಬೇಕಾದ್ರೆ ಅವನ್ನ ಅರೆಸ್ಟ್ ಮಾಡಬೇಕಾಗಿ ಹೇಳ್ತಾರೆ. 5 ನಿಮಿಷದಲ್ಲಿ ನಾನು ಸುಟ್ಟು ಬರುವಂಥ ನಾನು ಮತ್ತೆ ಏನಾದರೂ ಆಯಿತು ಅಂದರೆ ಇಡೀ ಬಳ್ಳಾರಿ ಭಸ್ಮ ಆಗ್ತಾಯಿತ್ತು. ಏನು ಹುಡುಗನಲ್ಲಿ ಮಾತಾಡ್ತಕ್ಕಂಥ ರೀತಿಗಳಾದವು ಅದು ದ್ವೇಷ ಭಾಷಣ ಅಲ್ವಾ? ಅದು ಪ್ರಚೋದನೆ ಕೊಡ್ತಕ್ಕಂಥದ್ದು ಅಲ್ವಾ? ಅವರು ಮಾತ್ರ ದ್ವೇಷ ಭಾಷಣ ಇಲ್ಲ. ದ್ವೇಷ ಭಾಷಣ ತರ್ತಕ್ಕಂಥದ್ದೇ ವಿರೋಧ ಪಕ್ಷದವ್ರನ್ನ ತುಳಿಯೋದಕ್ಕೆ. ಈಗ ಪಾದಯಾತ್ರೆಗೆ ಏನಾದರೂ ನಿಮಗೆ ಹೈಕಮಾಂಡಿಂದ ಅನುಮತಿ ಸಿಕ್ತು ಅಂದರೆ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರ ಇಚ್ಛೆ ಅಂತ ಅಂದ್ಕೊಳ್ಳೋದಾದರೆ, ಒಂದು ಪಕ್ಷ ಪಾದಯಾತ್ರೆ ಮಾಡೋದೇ ಆದರೆ ಅದು ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಅವರಿಗೆ ಕಂಬ್ಯಾಕ್ ಒಂದು ಅವಕಾಶ, ಅವ್ರ ಮೇಲುಗೈ ಸಾಧಿಸ್ಬಿಡ್ತಾರೆ ಅನ್ನುವಂಥ ಆತಂಕ ಏನಾದರೂ ಬಿ ಜೆ ಪಿಯಲ್ಲಿ ಈ ಥರ ನಾಯಕರಿಗಿದೆಯಾ? ಆ ಥರದ್ದೇನಿಲ್ಲ ಮೇಡಮ್. ಯಾಕಂದರೆ ಈಗ ಬಳ್ಳಾರಿಯಲ್ಲಿ ದೌರ್ಜನ್ಯ ನಡೆದಿರ್ತಕ್ಕಂಥದ್ದು, ನಾವೇನು ಅವರನ್ನು ಲೀಡರ್ ಮಾಡೋದು ಅಂತಲ್ಲ. ಆ ಬಳ್ಳಾರಿಯಲ್ಲಿ ನಡೆದಂಥ ದೌರ್ಜನ್ಯ ಇಡೀ ರಾಜ್ಯಕ್ಕೆ ಗೊತ್ತಾಗಬೇಕು, ರಾಷ್ಟ್ರಕ್ಕೆ ಗೊತ್ತಾಗಬೇಕು. ಆದರೆ ಈ ಕಾಂಗ್ರೆಸ್ ಅವರು ಎಷ್ಟು ದೌರ್ಜನ್ಯ ಮಾಡ್ತಾಯಿದ್ರು, ಹಿಂದೆ ಬಳ್ಳಾರಿಯವರು ನಮ್ಮ ಮೇಲೆ ದೌರ್ಜನ್ಯ ಮಾಡಿದ್ರು, ರಿಪಬ್ಲಿಕ್ ಬಳ್ಳಾರಿ ಎಲ್ಲವನ್ನು ಕೂಡ ಹಿಂದೆ ಮಾಡಿದ್ರಲ್ಲ, ನೀವು ಮಾಡಿರ್ತಕ್ಕಂಥದ್ದು ಏನು? ಇದನ್ನು ರಾಜ್ಯದ ಗಮನಕ್ಕೆ ತರಬೇಕು ಅಂತಂದಾಗ ನಾವು ಅಲ್ಲಿನ ಮುಖಂಡರ ಜೊತೆಯಲ್ಲಿ ನಾವು ಹೊಂದಾಣಿಕೆ ಮಾಡ್ಕೊಂಡು ಮಾಡಬೇಕಾಗ್ತದೆ. ಅನುಮತಿಯನ್ನು ಕೊಟ್ಟರೆ ನಾನು ನಮ್ಮ ರಾಜ್ಯಾಧ್ಯಕ್ಷರಿಗೆ ಹೇಳಿರೋದು ಬೆಂಗಳೂರಿಂದ ಬಳ್ಳಾರಿ ಪಾದಯಾತ್ರೆ ಮಾಡೋಣ, ಅಲ್ಲಿ ದೊಡ್ಡ ಸಮಾವೇಶ ಮಾಡೋಣ ಅಂತೇಳಿ. ನೋಡೋಣ ನಮ್ಮ ದೊಡ್ಡವರು ಏನು ತೀರ್ಮಾನ ಮಾಡ್ತಾರೋ ಅದಕ್ಕಂತೂ ನಾವು ಜೊತೆಯಲ್ಲಿ ಇರ್ತೀವಿ ಮತ್ತು ಅಷ್ಟು ದಿನ ಪಾದಯಾತ್ರೆಯಲ್ಲಿ ನಾವೆಲ್ಲ ಭಾಗವಹಿಸ್ತೀವಿ. SR ವಿಶ್ವನಾಥ್ ಸರ್ BJP ರಾಜ್ಯಾಧ್ಯಕ್ಷರನ್ನ ಕೆಲವೊಮ್ಮೆ ಹಾಡಿ ಹೊಗಳುತ್ತಾರೆ, ಕೆಲವು ಸಲ ಟೀಕೆ ಮಾಡ್ತಾರೆ. ಅವ್ರ ನಾಯಕತ್ವದ ಬಗ್ಗೆ ನಿಮ್ಮ ನಿಲುವೇನು ಅನ್ನುವಂಥ ಕ್ಲಾರಿಟಿ ಸಿಗ್ಬೋದಾ ಅಂತ? ಅಲ್ಲ, ನಾನು ಭಾಳಷ್ಟು ಸರಿ ಟೀಕೆ ಮಾಡಲ್ಲ. ಎಲ್ಲಿ ತಪ್ಪಿರ್ತದಾಗ ನಾನು ಸಾಮಾನ್ಯ ಮಾಧ್ಯಮದಲ್ಲೂ ಕೂಡ ಅನ್ನಲ್ಲ. ಎಲ್ಲೋ ಒಂದು ಸಾರಿ ಅಚಾನಕ್ ಬಂದಾಗ ನಮಗೆ ಹೇಳ್ತೀವಿ. ಅವರು ಇನ್ನೂ ಯುವಕರು, ನನಗಿಂತಲೂ ಕೂಡ ಸಂಘಟನೆಯಲ್ಲಿ ಇನ್ನೂ ಯುವಕರಿದ್ದಾರೆ. ಸೊ ಅವ್ರಿಗೆ ನಾವು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರವರನ್ನು ಅಧ್ಯಕ್ಷ ಅಂತ ಘೋಷಣೆ ಮಾಡಿದ್ಮೇಲೆ ನಾವು ವಿಜಯೇಂದ್ರ ಅಂತ ನೋಡಲ್ಲ, ನಮ್ಮ ಅಧ್ಯಕ್ಷರು ಅಂತೇಳಿ ನೋಡ್ತೀವಿ. ಸೊ ಸರ್ ಮಾಡ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ
ಗೊತ್ತಿಲ್ಲದಂಗೆ ಕೆಲವು ತಪ್ಪು ಹೆಜ್ಜೆಗಳನ್ನು ಇಟ್ಟಾಗ ನಾವು ಹೇಳುವಂಥದ್ದು ನಮ್ಮ ಹಿರಿಯ ಮುಖಂಡರಾಗಿ ನಮ್ಮ ಧರ್ಮ. ಅದನ್ನು ಮೀಡಿಯಾ ಮುಖಾಂತರ ಹೇಳಬೇಕು ಅಂತ ಏನಿಲ್ಲ. ನಾನು ಅನೇಕ ಸಾರಿ ನೇರವಾಗಿ ಕೂಡ ನಾನು ಅವ್ರ ಜೊತೆಯಲ್ಲಿ ಹೇಳಿದ್ದೀನಿ. ಯಾಕಂದರೆ ನಾನು ಅವರ ತಂದೆಯವ್ರ ಜೊತೆಯಲ್ಲಿ, ಯಡಿಯೂರಪ್ಪ ಅವ್ರ ಜೊತೆಯಲ್ಲಿ ನಾನು 40 ವರ್ಷದಿಂದ ಇದ್ದಂಥ ನಾನು. ಅವ್ರು ಎಂಥ ಸಂದರ್ಭದಲ್ಲೂ ಕೂಡ ಅವ್ರ ಜೊತೆಯಲ್ಲಿ ಇದ್ದಂಥವ್ನು. KGPಗೆ ಹೋದಾಗ ಅವ್ರ ಜೊತೆಯಲ್ಲಿ ಹೋಗಲಿಲ್ಲ ನಾನು, ಅದ್ರ ಬಿಟ್ಟರೆ ಅವ್ರ ಜೊತೆಯಲ್ಲೇ ಇರ್ತಕ್ಕಂಥವ್ನು. ಸೊ ಅವರನ್ನು ನೋಡಾದ್ರೂ ಇವರು ಯಾವ ಥರ ಸಂಘಟನೆ, ಯಾವ ಥರ ಮಾಡಬೇಕು, ಡ್ಯಾಶಿಂಗ್ ಹೆಂಗೆ, ಸೊ ಇದು ಮಾಡಬೇಕು. ಇದರಲ್ಲಿ ನಾವು ಯಾವುದೇ ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ಪು, ಸಂಬಂಧ ಇವೆಲ್ಲವನ್ನು ಕೂಡ ಅದು ಬೇರೆ. ಬಟ್ ಪಕ್ಷ ಅಂತೇಳಿ ಬಂದಾಗ ನಾವು ನೇರವಾಗಿ ಅವ್ರ ಮೇಲೆ ದಾಳಿಯನ್ನು ಮಾಡಬೇಕಾಗ್ತದೆ. ಆ ವಿಚಾರದಲ್ಲಿ ನಾನು 1-2 ಸರಿ ಸ್ವಲ್ಪ ಅಂದಿದ್ದೀನಿ. ಬಿಟ್ಟರೆ ನಾವು ನೇರವಾಗಿ ಅವರನ್ನು ಅಧ್ಯಕ್ಷನ ಇಳಿಸ್ಬಿಡ್ಬೇಕು, ಬದಲಾವಣೆ ಮಾಡಬೇಕು, ಅದಲ್ಲ. ಅಧ್ಯಕ್ಷರು ಅವರೇ ಇರಬೇಕು, ಸರ್ ಮಾಡ್ಕೊಂಡು ಹೋಗ್ಬೇಕು ಎಲ್ಲರನ್ನು. ಈಗ ಬಹುತೇಕ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರಿತಾರೆ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ಬೋದಾ? ಅಲ್ಲ, ಬೇರೆ ಇನ್ನೇನಿಲ್ಲ. ಅವರೇ ಅಧ್ಯಕ್ಷರು, ಅವರೇ ಅಧ್ಯಕ್ಷರಾಗ್ತಾರೆ. ಅವ್ರ ಪೂರ್ಣಾವಧಿಯನ್ನು ಮುಂದುವರಿಸ್ತಾರೆ. ಇನ್ನು ಸರ್, GBA ಬಗ್ಗೆ ನಾವಾಗಲೇ ಮಾತಾಡ್ತಾ ಇದ್ವಿ. ವೈಜ್ಞಾನಿಕವಾಗಿ, ಭೌಗೋಳಿಕವಾಗಿ ವಿಂಗಡಣೆ ಆಗಿದೆ ಅಂತ ಅನಿಸುತ್ತಾ ನಿಮಗೆ? ಇಲ್ಲ, ಇದು ಕಾಂಗ್ರೆಸ್ನವರ ಪೊಲಿಟಿಕಲಿ ಅವರು ಬೆಂಗಳೂರನ್ನು ಹಿಡಿತಾ ತಗೊಳ್ಬೇಕು ಅಂತಕ್ಕಂಥದ್ದು ಅವರ ದೊಡ್ಡ ಹುನ್ನಾರ. ಇಡೀ ಒಟ್ಟು ಬೆಂಗಳೂರು ಇತ್ತು ಅಂತಂದರೆ ಅವ್ರ ಕೈಲಿ ಆಗಲ್ಲ. ಇಡೀ ಒಟ್ಟು ಬೆಂಗಳೂರು ಇದ್ದರೆ ಮೇಯರ್ ಅವ್ರ ಕೈಲಿ ಆಗ್ತಾ ಇರಲಿಲ್ಲ. ಸೊ ಅದಕ್ಕೇನು ಮಾಡವ್ರೆ, ಎಲ್ಲಿ ಕೆಲವು ಭಾಷಾ ಅಲ್ಪಸಂಖ್ಯಾತರು ಮತ್ತು ಧರ್ಮದ ಅಲ್ಪಸಂಖ್ಯಾತರು ಇದ್ದಾರೆ, ಅವ್ರಿಗೆ ಯಾರು ವೋಟರ್ ಬ್ಯಾಂಕ್ ಬರ್ತದೆ, ಅದನ್ನು ಕೆಲವನ್ನ ಭಾಳ ಪ್ಲ್ಯಾನ್ ಆಗಿ ವಿಂಗಡಣೆ ಮಾಡ್ಕೊಂಡವ್ರೆ. ಸೊ 5ರಲ್ಲಿ ಕನಿಷ್ಠ ಒಂದಾದ್ರೂ ಅವರು ಮೇಯರನ್ನು ನಾವು ಹಿಡಿಬೇಕು ಅಂತಕ್ಕಂಥದ್ದು. ಸೊ ಉಳಿಕೆ ಕಡೆ ಅವ್ರ ಕೈಲಿ ಅಷ್ಟು ಸುಲಭ ಇಲ್ಲ ಹಿಡಿಯೋದಕ್ಕೆ. ಬಟ್ ಏನು ಅಂದರೆ, ಈಗ ಉದಾಹರಣೆಗೆ ವಿದೇಶದಿಂದ ಯಾರೊಬ್ರು ಬರ್ತಾರೆ ಅಂದ್ಕೊಂಡ್ರಿ, ಬಂದಾಗ ಮೊದಲು ಏನು ಅಂದರೆ ನಮ್ಮ ಮೊದಲನೇ ಪ್ರಜೆ ಮೇಯರ್ ಹೋಗಿ ಅವ್ರನ್ನ ಗೌನ್ ಹಾಕ್ಕೊಂಡೋಗಿ ಸ್ವಾಗತ ಮಾಡ್ತಾಯಿದ್ರು. ಈಗ ಯಾರು ಹೋಗ್ತೀರಿ? 5 ಜನ ಇರ್ತೀರಿ, ಯಾರನ್ನ ಕಳಿಸ್ತೀರಿ? ಯಾರನ್ನ ಮೇಯರ್ ಅಂತ ಪರಿಚಯ ಮಾಡ್ತೀರಿ? ಮೊದಲು ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೆ ಅಂತ ಹೇಳ್ತಾ ಇದ್ದೆ. ಈಗ ಸೌತ್ ಬೆಂಗಳೂರು, ನಾರ್ತ್ ಬೆಂಗಳೂರು, ವೆಸ್ಟ್ ಬೆಂಗಳೂರು, ಸೆಂಟ್ರಲ್ ಬೆಂಗಳೂರು, ಈ ಥರ ಎಲ್ಲ ವಿಭಜನೆ ಮಾಡಿ ನಮಗೇನು ಸ್ಯಾಂಟಿಟಿ ಇತ್ತು ಅದನ್ನು ಹಾಳು ಮಾಡಿರ್ತಕ್ಕಂಥ ಕೆಲಸ ಮಾಡೋರೆ. ನೀವು ಅಡ್ಮಿನಿಸ್ಟ್ರೇಷನ್ ನೋಡ್ಕೊಳ್ರಿ, 5 ಜನ ಮೇಯರ್ ಇರ್ತಾರೆ, ಡಿಫ್ರೆಂಟ್ ಪಾರ್ಟಿ ಅಂದ್ಕೊಳ್ರಿ, ಒಂದು ಸರ್ಕಾರ ಇರ್ತದೆ. ಈ ಮೇಯರ್, ಈಗ ಉದಾಹರಣೆಗೆ ನಾನು ಮೇಯರ್ ಅದೇ ಅಂದ್ಕೊಳ್ಳಿ, ನನ್ನ ಹತ್ರ ಫಂಡ್ಸ್ ಚೆನ್ನಾಗಿದೆ, ನಾನು ಉಚಿತವಾದಂಥ ಯೋಜನೆಗಳನ್ನು ನಾನು ಘೋಷಣೆ ಮಾಡ್ತೀನಿ. ದಿನ 1 ಲೀಟ್ರ್ ಹಾಲು, ತಿಂಗಳಿಗೊಂದ್ಸರಿ ನಿಮಗೆ ಇನ್ನೂ 5 kg ಅಕ್ಕಿ ಎಲ್ಲ ಕೊಡ್ತೀನಿ. ಪಕ್ಕದ GBAನಲ್ಲಿ ಇರಲ್ಲ, ಡಿಸ್ಪ್ಯಾರಿಟಿ ಆಗಲ್ವೇ ಬೆಂಗಳೂರಲ್ಲಿ? ಮತ್ತು ಇಲ್ಲಿನ ಜನ ಕೂಲಿಯವರೆಲ್ಲ ಅಲ್ಲಿಗೆ ಶಿಫ್ಟ್ ಆಗ್ಬಿಡ್ತಾರೆ ಎಲ್ಲ ಕೂಡ. ಇಲ್ಲ, ಆ ಕಡೆಯವರೆಲ್ಲ ಇಲ್ಲಿ ಬರೋಕ್ಕೆ ಹೋಗ್ತಾರೆ. ಅದರಲ್ಲಿ ಮತ್ತು ಒಂದೇ ಥರ ಮಾಡೋದು ನಿಮ್ಮ ಕೈಯಲ್ಲಿ ಆಗಲ್ಲ. ಯಾಕಂದರೆ ಇದು ಸ್ಥಳೀಯ ಸಂಸ್ಥೆಗಳಾಗಿರೋದ್ರಿಂದ ಭಾಳ ಕಂಟ್ರೋಲನ್ನು ಗೌರ್ಮೆಂಟ್ ಆಫ್ ಕರ್ನಾಟಕ ಈ ಸ್ಥಳೀಯ ಸಂಸ್ಥೆ ಮೇಲೆ ಸವಾರಿ ಮಾಡೋಕ್ಕಾಗಲ್ಲ. ನಾವು ಅದನ್ನೇ ಅಬ್ಜೆಕ್ಷನ್ ಮಾಡಿರೋದು. ಈಗ ನೀವು ಚುನಾವಣೆ ಇನ್ನೇನು ಮಾಡಲೇಬೇಕು, ಸುಪ್ರೀಂ ಕೋರ್ಟು ಹೇಳಿರೋದ್ರಿಂದಾಗಿ ಹೇಗೂ GBA ಆಗಿದೆ ಅಂತ ನೀವು ಚುನಾವಣೆ ಕಂಟೆಸ್ಟ್ ಮಾಡಲೇಬೇಕು, ಬೇರೆ ಆಪ್ಷನ್ ಇಲ್ವಲ್ಲ? ಅಲ್ಲ, ಈಗ ಇದನ್ನು ಕೆಲವರು ಹಿರಿಯ ನಾಗರಿಕರು ಹೈಕೋರ್ಟಲ್ಲಿ ಕೂಡ GBA ಆ್ಯಕ್ಟ್ ಏನು ತಂದವ್ರೆ, ಇದು ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಸ್ಥಳೀಯ ಸಂಸ್ಥೆಗಳ ಆಡಳಿತದಲ್ಲಿ ಯಾರೂ ಹಸ್ತಕ್ಷೇಪ ಮಾಡೋಂಗಿಲ್ಲ. ಈಗ GBA ಮಾಡಿರೋದು, GBA ಅಧ್ಯಕ್ಷ ಯಾರು? ಮುಖ್ಯಮಂತ್ರಿಗಳು. ಆಮೇಲೆ ಈ ಬೆಂಗಳೂರಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು, ನಾವು ಶಾಸಕರು ಎಲ್ಲರೂ ಸೇರಿಸಿ ನೀವು GBA ಮೇಲೆ ನೀವು ಹೆಂಗೆ ಇವನು ಕಂಟ್ರೋಲ್ ಮಾಡ್ತೀರಿ? ಯಾಕಂದರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಕಂಟ್ರೋಲ್ ಮಾಡೋಂಗೇ ಇಲ್ಲ. ಇದನ್ನು ಕ್ವಶನ್ ಮಾಡವ್ರೆ. ಒಂದು ವೇಳೆ ಹೈಕೋರ್ಟ್ ಏನಾದರೂ ಹೌದು ಈ GBA ಕಾನೂನು ಇದಕ್ಕೆ ಅನ್ವಯ ಆಗಲ್ಲ ಅಂತಂದರೆ ಮತ್ತೆ ಬೇರೆ ಥರ ಆಗೋಗ್ತದೆ. ಈಗ ಮುಂಬೈಯಲ್ಲಿ, ಡೆಲ್ಲಿಲಿ ಪ್ರಯೋಗ ಮಾಡಿ ಅವ್ರು ವಾಪಸ್ ಒಂದೇ ಪಾಲಿಕೆಗೆ ಬಂದಿದ್ದಾರೆ. ಅದೇ ಥರ ಸ್ಥಿತಿ ಬೆಂಗಳೂರಿಗೂ ಬರುತ್ತೆ ಅಂತ ಅನ್ಸುತ್ತಾ? ನಾವು ಅದಕ್ಕೆ ಯಾಕೆ ನಾವೀಗ ಅವ್ರು ಮೆಜಾರಿಟಿ ತೊಗೊಂಡು ಮಾಡವ್ರೆ, ಜನಗಳು ಕೆಲವರು GBA ಆಗಿದ್ದು ಒಳ್ಳೇದು ಅಡ್ಮಿನಿಸ್ಟ್ರೇಷನ್ ಅಂತಾರೆ. ನನ್ನ ಅನುಭವದಲ್ಲಿ ಇದು ಒಂದೇ ಟರ್ಮ್ ಫೇಲ್ ಆಗ್ತದೆ, 100% ಫೇಲ್ ಆಗ್ತದೆ. ಈಗ ನಾವು ಪೊಲಿಟಿಷಿಯನ್ಸ್ ಮೇಡಮ್ ಅವರೇ, ಈಗ ನಾನು ಇಲ್ಲಿ BJP ಮೇಯರು, ಕಾಂಗ್ರೆಸ್ ಸರ್ಕಾರ, ನನಗೆ ಗ್ರ್ಯಾಂಟ್ ಬೇಕು ಅಂದ್ರೆ ಎಲ್ಲಿ ಕೊಡ್ತಾರೆ? ಇರೋ MLA ಕೊಡ್ತಾ ಇಲ್ಲ ಅದ್ರ ಕಡೆಗೆ. ಈಕ್ವಲ್ ನೋಡ್ಬೇಕಲ್ವ ಬೆಂಗಳೂರನ್ನ? ಈಗ ಎಲ್ಲಿ ನೋಡೋಕೆ ಹೋಗ್ತಾರೆ? ಇಲ್ಲಿ BJP ಮೇಯರ್ ಅವನೇ, ಅವನಿಗೆ ಗೌರ್ಮೆಂಟ್ ಆಫ್ ಕರ್ನಾಟಕ ಗ್ರ್ಯಾಂಟ್ ಕಡಿಮೆ ಕೊಡು ಅಂತ ಹೇಳ್ತಾರೆ. ಅಂದರೆ ನೀವು ಬೆಂಗಳೂರನ್ನು ಒಂದೇ ಥರ ಅಭಿವೃದ್ಧಿ ಹೆಂಗೆ ಮಾಡೋಕ್ಕಾಗ್ತದೆ? ಈಗ ನಾಳೆ BJP ಸರ್ಕಾರ ಬರ್ತದೆ ಅಂದ್ಕೊಂಡ್ರಿ, ನಾವು ಅದೇ ಅಲ್ಲ ಮಾಡೋದು. ಅವ್ನು ಕಾಂಗ್ರೆಸ್ ಮೇಯರ್ ಅವನೇ, ಅವ್ನು ಗ್ರ್ಯಾಂಟ್ ಕಟ್ ಮಾಡ್ರಿ ಅಂತೀವಿ. ಅಂದರೆ ನಮ್ಮ ರಾಜಕೀಯ ತೆವಳಿಗೋಸ್ಕರ ಬೆಂಗಳೂರಿನ ಜನ ಅನುಭವಿಸ್ಬೇಕಾಗ್ತದೆ. ಇದು ಸಮಸ್ಯೆ ಇರುವಂಥದ್ದು. ಇದ್ರ ಜೊತೆಗೆ ಸರ್, ಈಗ ಪಾಲಿಕೆ ವಿಂಗಡಣೆ ಅಂದಾಗ ನೀವಾಗಲೇ ಉಲ್ಲೇಖ ಮಾಡಿದಾಗೆ ಆರ್ಥಿಕ ಅಸಮತೋಲನ ಬಂದರೆ ಜನ ಹೈರಾಣ ಆಗಲ್ವಾ? ಜನ ಬೀದಿಗೆ ಬರೋ ಸಿಚುವೇಶನ್ ಬರೋದು ಅದು ಅನುಭವ ಆಗಲಿ, ಗೊತ್ತಾಗ್ತದೆ. ನಾವು ಅದನ್ನೇ ಹೇಳ್ತಾ ಇರೋದು ಅಸೆಂಬ್ಲಿಯಲ್ಲಿ, ಅದನ್ನೇ ಸ್ಪಷ್ಟವಾಗಿ ನಾನೇ ಹೇಳಿದ್ದೀನಿ ಏನೇನು ಆಗ್ತದೆ, ಯಾವ ಥರ ಆಗ್ಬೋದು ಅಂತೇಳಿ ಪ್ರಾಕ್ಟಿಕಲ್ ಇದನ್ನು ಹೇಳಿದ್ವಿ. ಅವ್ರು ಏನಕ್ಕೆ ಅದೇ ಹೇಳಿದ್ನಲ್ಲ, ಮೆಜಾರಿಟಿ ಐತೆ, ವೋಟಿಂಗ್ ಹಾಕು, ಪಾಸ್ ಮಾಡ್ಕೊ, ಈ ಥರ ಮಾಡ್ಕೊಂಡು ಹೋಗಿರ್ತಕ್ಕಂಥದ್ದು. ಸೊ ನಾವು ಕೋರ್ಟ್ಗೆ ಹೋಗೋದು ಬಿಟ್ಟರೆ ಬೇರೆ ದಾರಿ ಇಲ್ಲ. ಕೋರ್ಟಲ್ಲಿ ಇವಾಗ
ನಮ್ಮ ಪರವಾಗಿ ನಮ್ಮದೇನೋ ಅಭಿಪ್ರಾಯ ಇತ್ತು ಅದ್ರ ಬಗ್ಗೆನೇ ಈಗ ಹೈಕೋರ್ಟಲ್ಲೂ ಕೂಡ ಐತೆ, ನಡೀತಾ ಐತೆ ಅದು. ಅಲ್ಲೇನ ಸುಪ್ರೀಂ ಕೋರ್ಟ್ ಹೇಳಿರೋದೇನು ಹೌದು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಹೈಕೋರ್ಟಲ್ಲಿ ಡಿಸಿಷನ್ ತಗೊಳ್ರಿ ಅಂತ. ಸುಪ್ರೀಂ ಕೋರ್ಟ್ ಹೇಳಿರೋದೇನು ಇನ್ ಟೈಮ್ ನೀವು ಎಲೆಕ್ಷನ್ ನಡೆಸಬೇಕು. ಬಟ್ ಕಾನೂನು ಸಂಬಂಧಪಟ್ಟಂಗೆ ಹೈಕೋರ್ಟಲ್ಲಿ ಡಿಸಿಷನ್ ಕೊಡ್ತಾರೆ. ಇವರೇನಾದರೂ ಡಿಸಿಷನ್ GBA ವ್ಯತಿರಿಕ್ತವಾಗೈತೆ ಅಂತಂದರೆ ಆ ಕಾನೂನು ಅಡಿಯಲ್ಲಿ ಎಲೆಕ್ಷನ್ ನಡೆಯಲ್ಲ. ಇಷ್ಟು ದಿವಸ ಹೆಂಗಾಗಿತ್ತು ಅಂದರೆ ಎಲೆಕ್ಷನ್ನೇ 10 ವರ್ಷದಿಂದ ಇರಲಿಲ್ಲ, ಎಲ್ಲದಕ್ಕೂ MLAಗಳನ್ನೇ ಕೇಳಬೇಕಾಗಿತ್ತು, ಕಾರ್ಪೊರೇಟರ್ಗಳೇ ಇರಲಿಲ್ಲ, ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ ಇತ್ತು. ಈಗ ಕಾರ್ಪೊರೇಟರ್ಗಳು ಬರೋದ್ರಿಂದಾಗಿ MLAಗಳ ಪ್ರಾಬಲ್ಯ ಏನಾದರೂ ಕಡಿಮೆ ಆಗುತ್ತೆ? ಖಂಡಿತವಾಗೂ ಏನಿಲ್ಲ, ನಮ್ಮದು ಯಾವುದೂ ಪ್ರಾಬಲ್ಯ ಆಗಲ್ಲ. ಅದು ಯಾಕೆ ಯೋಚನೆ ಮಾಡ್ತಾರೋ ಗೊತ್ತಿಲ್ಲ. ಅವ್ರದ್ದು ನಾವು ಹಸ್ತಕ್ಷೇಪ ಮಾಡೋಕ್ಕಾಗಲ್ಲ, ಯಾಕಂದರೆ ಅವ್ರದ್ದಾದಂಥ ಕಾರ್ಪೊರೇಟರ್ ಫಂಡ್ಸು ಮತ್ತು ಅವ್ರದ್ದೇ ಆದಂಥ ಇರ್ತಾರೆ, ಅವ್ರ ಪಾಡಿಗೆ ಅವ್ರು ಮಾಡ್ತಾರೆ. ನಾವು ಏನು ಮಾಡಿದ್ರು ನಿಲ್ಸೋಕ್ಕಾಗೋದಿಲ್ಲ. ನಮಗೇನಾಗಿಲ್ಲ, ಅವ್ರು ಇಲ್ಲದೆ ಇರೋದೇ ಸಮಸ್ಯೆಗೆ ನಮಗೆ. ಅಟ್ಲೀಸ್ಟ್ ಕಾರ್ಪೊರೇಟರ್ ಇದ್ದರೆ ಲೋಕಲಲ್ಲಿ ಏನು ಪ್ರಾಬ್ಲಮ್ ಐತೆ ನಮ್ಗೆ ಇಮಿಡಿಯೇಟ್ ಹೇಳ್ತಾನೆ. ಈಗ ಇಡೀ ಕ್ಷೇತ್ರದಲ್ಲಿ ಈಗ ZPTPನೂ ಇಲ್ಲ, ನಮ್ಗೆ ಅದೂ ಐತೆ, ನಗರಸಭೆ ಐತೆ, ಅದಕ್ಕೂ ಎಲೆಕ್ಷನ್ ಆಗಿಲ್ಲ. ಪ್ರತಿಯೊಂದು ಸೊಳ್ಳೆ ಕಚ್ಚಿದ್ರು ನಮ್ಗೆ ಫೋನ್ ಮಾಡ್ತಾರೆ, ಸೊಳ್ಳೆ ಜಾಸ್ತಿ ಆಗಿದೆ ಅಂತೇಳಿ. ಸ್ಥಳೀಯರು ಇದ್ರೆ ಏನಾಗ್ತದೆ, ಸ್ಥಳೀಯ ಜನಪ್ರತಿನಿಧಿಗಳು ಅದನ್ನು ಅಟೆಂಡ್ ಮಾಡ್ತಾರೆ, ಮೇಜರ್ ನಮ್ಮ ಗಮನಕ್ಕೆ ತರ್ತಾರೆ. ಇದರಿಂದ ಜನಗಳು ತೊಂದರೆನೇ ಹೊರತು ನಮಗೇನು ಅದರಿಂದ ತೊಂದರೆ ಏನಿಲ್ಲ. DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ರು ಸರ್, ಅಧಿಕಾರ ಅನ್ನೋದು ಕೇಂದ್ರೀಕರಣ ಆಗಿಬಿಟ್ಟಿದೆ, ಅದು ವಿಕೇಂದ್ರೀಕರಣ ಆಗಬೇಕು, ಜನರನ್ನು ನಾವು ಆದಷ್ಟು ಬೇಗ ತಲುಪ್ತೀವಿ ಈ GBA ಕಾನ್ಸೆಪ್ಟ್ ಮೂಲಕ ಅಂತ. ರೀಸೆಂಟಾಗಿ ಯಾರೋ ಒಂದು ಸಮಸ್ಯೆ ಇಟ್ಕೊಂಡು ಹೋದರೆ ಪಕ್ಕದಲ್ಲೇ ಆಫೀಸ್ ಇದೆ, ಇವ್ರದ್ದೇನೋ ಜಾಗದ ಸಮಸ್ಯೆ, ಎಲ್ಲಿ ಹೋಗ್ಬೇಕಂದ್ರೆ ಈ ವ್ಯಾಪ್ತಿಗೆ ಬರಲ್ಲ ಆ ವ್ಯಾಪ್ತಿಗೆ ಹೋಗಿ, ಆ ವ್ಯಾಪ್ತಿಗೆಲ್ಲ ಇನ್ನೊಂದು ವ್ಯಾಪ್ತಿಗೆ ಹೋಗಿ ಅಂತ ಜನ ಓಡಾಡೋದಂತೂ ತಪ್ತಾ ಇಲ್ಲ. GBA ಬಂದಮೇಲೆ ನೀವು GBA ಬಂದಮೇಲೆ ಜನಗಳಿಗಿರಲಿ ನಮಗೇನೆ ಅರ್ಥ ಆಗಿಲ್ಲ ಯಾವ ಆಫೀಸರ್ ಎಲ್ಲವನೇ. ಯಾಕಂದರೆ ಇನ್ನೂ ಈಗೆಲ್ಲ ಡಿವಿಷನ್ ಮಾಡ್ತಾವ್ರೆ, ಹೊಸ ಸಿಸ್ಟಮ್ ತರ್ತಾವ್ರೆ, ಮತ್ತು ಹೆಡ್ ಆಫೀಸಿಂದ ಎಲ್ಲ ಕೂಡ ಫೈಲ್ಗಳಿಲ್ಲೆಲ್ಲ ಟ್ರಾನ್ಸ್ಫರ್ ಆಗಬೇಕು, ಅಕೌಂಟ್ಗಳು ಟ್ರಾನ್ಸ್ಫರ್ ಆಗಬೇಕು, ಅವೆಲ್ಲ ವಿಂಗಡಣೆ ಆಗಬೇಕು. ಇನ್ನೀಗ ನಮಗೇನೆ ಯಾರ ಹತ್ರ ಹೋಗ್ಬೇಕು ಅಂತ ಹೇಳೋಷ್ಟು ಇನ್ನೂ ನಮಗೂ ಕೂಡ ಬುದ್ಧಿ ಬಂದಿಲ್ಲ. ಒಂದು ರೀತಿ ಗೊಂದಲದ ವಾತಾವರಣ, ಅಧಿಕಾರಿಗಳಲ್ಲೂ ಗೊಂದಲ ಐತೆ, ನಮ್ಮಲ್ಲೂ ಗೊಂದಲ ಐತೆ ಇನ್ನೂ ಕೂಡ. ಸರ್, ಇದು ಟನಲ್ ಪ್ರಾಜೆಕ್ಟ್ ಬಗ್ಗೆ ನಾವು ಮಾತಾಡಲೇಬೇಕು. ಟನಲ್ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂಗೆ ಬಹಳ ವಿರೋಧ ವ್ಯಕ್ತಪಡಿಸಿದ್ರಿ. ಸಂಸದರಾಗಿರುವಂಥ ತೇಜಸ್ವಿ ಸೂರ್ಯ ಅವರು ಒಂದು ಕ್ಲಾರಿಫೈ ಮಾಡಿ ರಾಜ್ಯದ ಉಪಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಒಂದು ಅರ್ಥ ಮಾಡಿಸೋ ಪ್ರಯತ್ನವನ್ನು ಮಾಡಿದ್ರು. ಬಟ್ ಈಗ ಈ ಪ್ರಾಜೆಕ್ಟಿಗೆ ಕಡಿಮೆ ಕೋಟ್ ಮಾಡಿರೋದು ಎಗೇನ್ ಅದಾನಿ ಗ್ರೂಪ್ ಅವರು. 17,000 ಚಿಲ್ಡ್ರೆ ಕ್ರೋಸ್ ಆಗುತ್ತೆ, 22,000 ಚಿಲ್ಡ್ರೆ ಅವ್ರು ಕೋಟ್ ಮಾಡಿದ್ದಾರೆ. ನೀವೀಗ ಮಾತಾಡಂಗೆ ಇಲ್ಲ ಅನ್ನೋ ಸಿಚುವೇಶನ್ ಅಲ್ಲ. ನಮಗೇನು ಅದಾನಿ ಆದರೆ ಏನಂತೆ, ಅಂಬಾನಿ ಆದರೆ ನಮಗೇನಾಗಬೇಕಾಗಿದೆ? ಮಾತಾಡ್ತಾರೆ BJP ಅವರು. 100% ನಾನು ಈ ಸಾರಿ ಅಸೆಂಬ್ಲಿಯಲ್ಲಿ ಮಾತಾಡ್ತೀನಿ. ಅದ್ರ ಇನ್ನೂ ಒಂದಷ್ಟು ಡೀಟೇಲ್ ಇಟ್ಟಿದ್ದೀನಿ, ನಿಮ್ಮ ಹತ್ರ ಹೇಳಲ್ಲ. ಇಡೀ ಅಸೆಂಬ್ಲಿಯಲ್ಲಿ ಅದು ರೆಕಾರ್ಡ್ ಆಗಬೇಕಾದ್ರದ್ದು, ಎಷ್ಟು ಅದರಲ್ಲಿ ಅವೈಜ್ಞಾನಿಕವಾಗಿದೆ, ಯಾವ್ಯಾವ ಥರ ಮಾಡವ್ರೆ ಅನ್ನೋದ್ರ ಬಗ್ಗೆ ಮಾಡ್ತೀವಿ. ನಮಗೆ ನಮ್ಮ ರಾಜ್ಯದ ಹಿತಾಸಕ್ತಿಯೇ ಹೊರತುಪಡಿಸಿ ನಮ್ಗೆ ಯಾರು ಕಾಂಟ್ರಾಕ್ಟ್ ಮಾಡ್ತಾರೆ, ಏನು ಮಾಡ್ತಾರೆ, ಅವರು ಗುತ್ತಿಗೆದಾರರು, ಅವ್ರಿಗೆಲ್ಲ ಲಾಭ ಇದೆ ಅಲ್ಲಿ ಮಾಡ್ತಾರೆ. ಸೊ ನೀವು ಅದಾನಿ ಅಂಬಾನಿಯವ್ರನ್ನ ನಿಮ್ಮ ರಾಷ್ಟ್ರೀಯ ವರಿಷ್ಠರು ರಾಹುಲ್ ಗಾಂಧಿಯವರು ಬಾಯಿಗೆ ಬಂದಂಗೆ ಬೈತೀರಿ, ನೀವೇನು ಕೊಡ್ತೀರ ಅವ್ರಿಗೆ? ಅಂದರೆ ನಿಮ್ದೇನು ಅಡ್ಜಸ್ಟ್ಮೆಂಟ್ ಹಂಗಾದ್ರೆ? ಮರು ಪ್ರಶ್ನೆ ಹೌದಲ್ಲ, ಅವ್ರಿಗೆ ಹೇಳ್ಬೇಕಲ್ವ, ನೀವು ರದ್ದು ಮಾಡಿ ಬೇರೆಯವ್ರು ಕೊಡ್ರಿ, ನೀವು ಯಾಕೆ ಅವ್ರು ಕೊಡ್ತೀರಿ? ಅವ್ರು BJP ಅವರು ಅಂತೀರಲ್ವಾ, ನಾವು ಅವ್ರು BJP ಅವರಾದ್ರೂ ಕೂಡ ಒಟ್ಟಾರೆ ಗುತ್ತಿಗೆ ಏನು ಅದರಲ್ಲಿ ಇರ್ತಕ್ಕಂಥ ಲೂಪೋಲ್ಸ್ ಇದೆಯೋ ಅದನ್ನು ವಿರೋಧ ಮಾಡೇ ಮಾಡ್ತೀವಿ. ಖಂಡಿತ. ಮುಂಬೈ ಮಹಾನಗರ ಪಾಲಿಕೆಯಲ್ಲಿ ಅಭೂತಪೂರ್ವ ಯಶಸ್ಸು, ಒಳ್ಳೆ ರಿಸಲ್ಟ್ಸ್ ಬಂದಿದೆ, ಇದ್ರ ಬಗ್ಗೆ ಏನು ಹೇಳ್ತೀರಿ ಸರ್? ಖಂಡಿತವಾಗಿ ಕೂಡ ಇದು ಬರೀ ಮುಂಬೈ ರಿಸಲ್ಟ್ ಅಲ್ಲ, ಇದು ಇಡೀ ದೇಶದ ರಿಸಲ್ಟ್ ಅದು. ಯಾಕಂದರೆ ಈ ಮತ ಚೋರಿ ಅದು ಇದು ಅಂತ ಹೇಳ್ಕೊಂಡು ಮತ್ತು ಇಲ್ಲಿಯವರೆಗೂ ಭಾರತೀಯ ಜನತಾ ಪಾರ್ಟಿ ಬಾಂಬೆನಲ್ಲಿ ನಾವು ಇನ್ನೂ ಅಧಿಕಾರಕ್ಕೆ ಬಂದಿರಲಿಲ್ಲ. ಹೌದು, ಮಹಾನಗರ ಪಾಲಿಕೆಯಲ್ಲಿ ಫಸ್ಟ್ ಕಾಂಗ್ರೆಸ್ ಇತ್ತು, ಅದಾದಮೇಲೆ ಶಿವಸೇನೆನೇ ಕೈಯಲ್ಲಿ ಇದ್ದಿರ್ತಕ್ಕಂಥದ್ದು. ಭಾಳ ಕುತೂಹಲದಿಂದ ನೋಡ್ತಾ ಇದ್ವಿ. ಮಾಡಿ ಇಡೀ ಏಷ್ಯಾದಲ್ಲಿ ಸುಮಾರು 79,000 ಕೋಟಿ ಬಡ್ಜೆಟ್ ಅವ್ರದ್ದು, ಅತ್ಯಂತ ಶ್ರೀಮಂತವಾದಂಥ ಮಹಾನಗರ ಪಾಲಿಕೆ. ಸೊ ಇದನ್ನು ಇವತ್ತು ನಮ್ಮ ನರೇಂದ್ರ ಮೋದಿಜಿಯವರ ವಿಷನ್ನು ಮತ್ತು ನಮ್ಮ ಫಡ್ನವೀಸ್ರವರ ಒಂದು ನಾಯಕತ್ವ, ಇವೆಲ್ಲರ ಒಂದು ಸಹಯೋಗದೊಂದಿಗೆ ಜನ ಒಂದು ಒಳ್ಳೆ ತೀರ್ಮಾನವನ್ನು ತಗೊಂಡಿದ್ದಾರೆ. ಸಪೋಸ್ ಏನಾದರೂ ಬಾಂಬೆನಲ್ಲಿ ವ್ಯತ್ಯಾಸ ಆಗಿದ್ರೆ, ಈಗೇನು ಚುನಾವಣೆಗಳು ಬೇರೆ ಬೇರೆ ನಡೀತವೆ, ಅಸ್ಸಾಂ, ಕೇರಳ, ತಮಿಳುನಾಡು, ಅದ್ರ ಮೇಲೆ ಸ್ವಲ್ಪ ಪರಿಣಾಮ ಬೀರೋದು. ಈಗ ರಿಸಲ್ಟು ಕೂಡ ಅದ್ರ ಮೇಲೆ ಪರಿಣಾಮ ಬೀರ್ತದೆ. BJPಲೆಲ್ಲೇ ಕಂಟೆಸ್ಟ್ ಮಾಡಬೇಕು ಅಂದರೆ ರಾಜ್ಯಾಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವ್ರ ನೇತೃತ್ವದಲ್ಲೇ ನೀವು ಸಣ್ಣ ಚುನಾವಣೆಯಿಂದ ದೊಡ್ಡ ಚುನಾವಣೆವರೆಗೂ ಕೂಡ ಸ್ಪರ್ಧೆ ಮಾಡಬೇಕು. ಬೆಂಗಳೂರು ಬಗ್ಗೆ ಹೋಲ್ಡ್ ಇದೆಯಾ ವಿಜೇಂದ್ರ ಅವ್ರಿಗೆ? ಬೆಂಗಳೂರು ಬಗ್ಗೆ ಇನ್ನೂ ಸ್ವಲ್ಪ ಹೋಲ್ಡ್ ತೊಗೊಬೇಕು. ಯಾಕಂದರೆ ಈಗ ಅವ್ರು ನಮ್ಮ ಮೇಲೆ ಡಿಪೆಂಡ್ ಆಗೋರು. ಇಲ್ಲಿ ನಾವೇನು
16 ಜನ ಶಾಸಕರು ಈಗಿದ್ದೀವಿ, ಪ್ರೆಸೆಂಟ್ ಇದ್ದೀವಿ. ಸೊ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿಯನ್ನು ಬಹುಶಃ ಇನ್ನೊಂದು ವಾರದಲ್ಲಿ GBAಗೆ ಸಂಬಂಧಪಟ್ಟಂಗೆ ಮೀಟಿಂಗನ್ನು ಕರೀತಾರೆ. ಸೊ ಈ ಚುನಾವಣೆ ಹಿಡಿಬೇಕು ಅಂತಂದರೆ ಸೊ ಯಾವ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಸೊ ಅವರು ನಮಗೆ ಸಂಪೂರ್ಣವಾದಂಥ ಜವಾಬ್ದಾರಿಯನ್ನು ಬೆಂಗಳೂರಿನ ಮುಖಂಡರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ಒಂದ್ಸರಿ BBMP ಚುನಾವಣೆ ಆದಮೇಲೆ ನಾವೇ ಹೇಳಿದ್ದೀವಿ, ನೀವು ಬೆಂಗಳೂರು ನಮ್ಗೆ ಬಿಟ್ಬಿಡ್ರಿ, ನೀವು ಗ್ರಾಮೀಣ ಪ್ರದೇಶಗಳಲ್ಲಿ ಪ್ರವಾಸ ಮಾಡಿ ಆ ಕಡೆ ನೋಡ್ರಿ ಅಂತೇಳಿ. ಸೊ ಈ ಚುನಾವಣೆ ಬಂದಿದೆ. ಸೊ ಇದನ್ನು ಮೇಜರ್ ನಾವು ಬೆಂಗಳೂರು ತಗೊಂತೀವಿ. ಬಟ್ ರಾಜ್ಯಾಧ್ಯಕ್ಷ ಜವಾಬ್ದಾರಿ ಏನಿದೆಯೋ ಅದರ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸನ ಅವ್ರು ಮಾಡ್ತಾ ಇದ್ದಾರೆ. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳ ಮುಕ್ತವಾಗಿ ನೇರವಾಗಿ ಹಲವಾರು ವಿಚಾರಗಳನ್ನು ಹಂಚಿಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ನೋಡೋದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಜನಪ್ರಿಯ ಶಾಸಕರಾಗಿರುವಂಥ SR ವಿಶ್ವನಾಥ್ ಅವರು ಭಾಗಿಯಾಗಿದ್ದರು. ಬಹಳ ಮುಖ್ಯವಾಗಿ GBA ವಿಂಗಡಣೆ, ಕೋಗಿಲು ಹಗರಣ, ಅದರ ಜೊತೆಗೆ ಕರ್ನಾಟಕ ರಾಜ್ಯದ ಆಡಳಿತ ವೈಖರಿ ಕುರಿತಂತೆ ಮುಕ್ತವಾಗಿ ನೇರವಾಗಿ ಮಾತಾಡಿದ್ದಾರೆ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.